ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಜಗದೀಶ್ ಕೆ ಸ್ಟೇಟ್ ಇಂಪಾರ್ಟೆಂಟ್ ಸರ್. ಬಹುತೇಕ ವಿದ್ಯಾರ್ಥಿಗಳು ಇವತ್ತಿನ ಈ ಕರೋನಾದ ಪ್ಯಾಂಡಮಿಕ್ ಟೈಮಲ್ಲಿ ಸರ್ ನೀವು ಕೂಡ ಯೂಟ್ಯೂಬಲ್ಲಿ ಕ್ಲಾಸ್ ಶುರು ಮಾಡಿರಿ ಅಂತೇಳಿ ತುಂಬ ಪ್ರೇರೇಪಣೆಯನ್ನು ನೀಡ್ತಾ ಇದ್ರಿ. ಆ ಒಂದು ಉದ್ದೇಶಕ್ಕೆ ನಾನು ನನ್ನದೇ ಆದಂತಹ ಯೂಟ್ಯೂಬ್ ಚಾನಲನ್ನು ಶುರು ಮಾಡ್ಕೊಂಡಿದ್ದೇನೆ, ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಅಂತಂದೇಳಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನಿಂದ ನಾನು ನಿರಂತರವಾಗಿ ನಿಮ್ಮ ಮುಂದೆ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ನನ್ನಲ್ಲಿರುವಂತಹ ವಿಷಯದ ಜ್ಞಾನವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಉತ್ಸುಕನಾಗಿದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಇದುವರೆಗೆ ಸುಮಾರು 4 ರಿಂದ 5 ವರ್ಷ ನನ್ನ ತರಗತಿಗಳನ್ನು ಹೇಗೆ ಆಫ್ಲೈನ್ ತರಗತಿಗಳಿಗೆ ನನಗೆ ಪ್ರೋತ್ಸಾಹ ನೀಡಿದಿರೋ, ಅದೇ ರೀತಿಯೊಳಗೆ ಆನ್ಲೈನ್ ತರಗತಿಗಳಿಗೂ ಕೂಡ ಪ್ರೋತ್ಸಾಹ ನೀಡ್ತೀರಿ ಅನ್ನುವ ಒಂದು ವಿಶ್ವಾಸದ ಮೂಲಕ ಈ ಒಂದು ಚಾನಲನ್ನು ನಾನು ಸ್ಟಾರ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ನಿಂತಿದ್ದೇನೆ. ನಿಮ್ಮ ನನ್ನ ಈ ಒಂದು ಮೊದಲ ಪ್ರಯತ್ನಕ್ಕೆ ನೀವೆಲ್ಲರೂ ಸಾಥ್ ನೀಡ್ತೀರಿ ಎನ್ನುವಂತಹ ಒಂದು ಆಶಾಭಾವನೆಯೊಂದಿಗೆ ಈ ಒಂದು ಚಾನಲನ್ನು ಶುರು ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಾನು ಈ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಮೊದಲಿಗೆ ಸ್ಟೇಟ್ ಇಂಪಾರ್ಟೆಂಟ್ಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಿಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ನಿಂತ್ಕೊಳ್ತಾನೆ. ಈ ಸ್ಟೇಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳಲ್ಲಿ ಮುಖ್ಯವಾಗಿ ಇತ್ತೀಚೆಗೆ ಈಗ ಆಲ್ರೆಡಿ ನೋಟಿಫಿಕೇಶನ್ ಇರುವಂತಹ PSI ಎಕ್ಸಾಮ್ಗಾಗಿರ್ಬೋದು, ಮುಂದೆ ನೋಟಿಫಿಕೇಶನ್ ಆಗ್ಬೋದಾದಂತಹ PC ಎಕ್ಸಾಮ್, ಮತ್ತು ಮುಂಬರುವ KAS ಎಕ್ಸಾಮ್ಗೆ, FDA ಮತ್ತು SDA ಎಕ್ಸಾಮ್ಗಳಿಗೆ, ಮುಖ್ಯವಾಗಿ PDO ಎಕ್ಸಾಮ್ಗಳಿಗೆ ಈ ಒಂದು ಸ್ಟೇಟ್ ಇಂಪಾರ್ಟೆಂಟ್ ವಿಷಯ ವ್ಯಾಪ್ತಿಯಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೋ ಅದನ್ನು ದೃಷ್ಟಿಕೋನದಲ್ಲಿಟ್ಕೊಂಡು ನಿಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ನಾನು ಇವತ್ತಿನಿಂದ ಸಿದ್ಧನಿರ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಈ ತರಗತಿಯಲ್ಲಿ ನಾನು ಇನ್ನೇನಾದರೂ ಸುಧಾರಣೆಗಳನ್ನು ಕಂಡುಕೊಳ್ಬೇಕಾದ್ರೆ ಅಥವಾ ಬೇರೆ ಯಾವುದಾದ್ರೂ ವಿಷಯಗಳನ್ನು ನಿಮ್ಮ ಮುಂದೆ ಚರ್ಚೆ ಮಾಡಿದ್ರೆ ತುಂಬ ಒಳ್ಳೆಯದು ಅನ್ನುವಂತಹ ಅನಿಸಿಕೆ ನಿಮಗೆ ಅನ್ನಿಸ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಯಾವ ರೀತಿಯ ವಿಷಯಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸೋದಕ್ಕೆ ನೀವು ಬಯಸ್ತಿರೋ ಆ ರೀತಿಯ ವಿಷಯಗಳನ್ನ ಇಟ್ಕೊಂಡು ನಿಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ಸಿದ್ಧನಿದ್ದಾನೆ. ಎಲ್ರಿಗೂ ಈ ಮೂಲಕ ನಾನು ನಿಮಗೆ ಸ್ವಾಗತ ಬಯಸ್ತೇನೆ. ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತಿನ ಈ ನನ್ನ ಮೊದಲನೇ ತರಗತಿಯನ್ನು ಪ್ರಸ್ತುತಕ್ಕೆ ಹೊಂದಾಣಿಕೊಳ್ಳುವ ಹಾಗೆ, ಈಗ ನಮಗೇನಿವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಎದುರಾಗಿ ಆಸ್ಪತ್ರೆಗಳಲ್ಲಿನ ಏನು ಸಮಸ್ಯೆಗಳನ್ನು ಹೆದರಿಸ್ತಾ ಇದ್ದೀವೋ ಇದಕ್ಕೆ ಪೂರಕ ಆಗುವ ಹಾಗೆ ಸರ್ಕಾರದ ಕ್ರಮಗಳು ಮತ್ತು ಅನುಕೂಲತೆಗಳು ಏನಿದಾವೆ ಅನ್ನೋ ದೃಷ್ಟಿಕೋನದೊಳಗೆ ನನಗೆ ಕಂಡು ಬಂದಿರತಕ್ಕಂಥದ್ದು ಆಯುಷ್ಮಾನ್ ಭಾರತ್ ಯೋಜನೆ. ಪ್ರಸ್ತುತ ಸಂದರ್ಭಕ್ಕೆ ಇದು ನಿಮಗೆ ವಿಷಯ ಮಾಹಿತಿ ಅಂತನಾದರೂ ಕೂಡ ತೆಗೆದುಕೊಳ್ಳ್ರಿ, ಅಥವಾ ಮುಂಬರುವ ಎಕ್ಸಾಮ್ಗಳಿಗೆ ಪ್ರಶ್ನೆಗಳನ್ನಾದರೂ ಈ ಒಂದು ಯೋಜನೆ ಮೂಲಕ ಹೇಗೆ ಬರ್ಬೋದು ಅನ್ನುವಂತಹ ದೃಷ್ಟಿಕೋನದಲ್ಲಿಟ್ಕೊಂಡು ಪ್ರಸ್ತುತಕ್ಕೆ ಸೂಕ್ತ ಎನ್ನುವ ಹಾಗೆ ನಾನು ಈ ಒಂದು ವಿಷಯ ಇಟ್ಕೊಂಡು ನಿಮ್ಮ ಮುಂದೆ ನಿಂತ್ಕೊಳ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳಿಗೆ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಸಮಗ್ರವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನಿಮಗೆ MCQ ಕ್ವಶನ್ಗೆ ಯಾವ ರೀತಿ 1 ಅಂಕದ ನೇರ ಪ್ರಶ್ನೆಗಳು ಬರ್ತಾವೋ ಅದನ್ನು ದೃಷ್ಟಿಕೋನದಲ್ಲಿ ಇಟ್ಕೊಳ್ಳೋಣ. KAS ಮತ್ತು FDA ಆದಂತಹ ಎಕ್ಸಾಮ್ಗಳಿಗೆ ಕಾನ್ಸೆಪ್ಟ್ ಮೇಲೆ ಏನು ಪ್ರಶ್ನೆಗಳನ್ನು ಕೇಳ್ತಾನೆ ಅದನ್ನು ಕೂಡ ಈ ಯೋಜನೆ ಮೂಲಕ ಚರ್ಚೆ ಮಾಡೋಣ. ಮತ್ತು ಮುಂಬರುವ PSI ಆಕಾಂಕ್ಷಿಗಳಿಗೆ ಒಂದು ವೇಳೆ ಏನಾದರೂ ಆಯುಷ್ಮಾನ್ ಭಾರತ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಪ್ರಬಂಧದ ಮಾದರಿಯಲ್ಲಿ ಏನಾದರೂ ಪ್ರಶ್ನೆ ಕೇಳಿದ್ರೆ ಆ ಒಂದು ಸುದೀರ್ಘವಾಗಿ ಆ ಪ್ರಬಂಧವನ್ನು ಮಾದರಿಯಾಗಿಟ್ಕೊಂಡೆ ನಾವು ಈ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಚರ್ಚೆ ಮಾಡ್ಕೊತ ಹೋಗೋಣ. ಫ್ರೆಂಡ್ಸ್, ಇನ್ನೇನು ತಡ, ಶುರು ಮಾಡೋಣ. ಹಾಗಿದ್ರೆ ಆಯುಷ್ಮಾನ್ ಭಾರತ್ ಯೋಜನೆ, ಈ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಭಾರತ ಸರ್ಕಾರ ಎಷ್ಟರಲ್ಲಿ ಜಾರಿ ತಗೊಂಡು ಬಂತು? ಈ ಯೋಜನೆಗಿಂತ ಮುಂಚೆ ಬೇರೆ ಯಾವಾದರೂ ಯೋಜನೆಗಳಿದ್ವಾ? ಅಥವಾ ಈ ಯೋಜನೆಯನ್ನು ಪ್ರಸ್ತುತ ಜಾರಿಗೆ ತರುವಂತಹ ಅತಿ ಮುಖ್ಯ ಉದ್ದೇಶ ಸರ್ಕಾರಕ್ಕೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಫ್ರೆಂಡ್ಸ್, ಈ ಆಯುಷ್ಮಾನ್ ಭಾರತ್ ಯೋಜನೆ ಇದನ್ನು ಎಷ್ಟರಲ್ಲಿ ಜಾರಿಗೆ ತೊಗೊಂಡು ಬಂದಿರೋದು ಅಂತ ಬಂದರೆ ನೆನಪಲ್ಲಿ ಇಟ್ಕೊಳ್ರಿ, ಇದ್ರ ಮೇಲೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇರ್ತಾನೆ. 25ನೇ ಸೆಪ್ಟೆಂಬರ್ 2018ರಂದು ಈ ಯೋಜನೆಯನ್ನು ಜಾರಿ ತಗೊಂಡು ಬಂದಿರತಕ್ಕಂಥದ್ದು. ಇಲ್ಲಿ ನಾವು ನೆನಪಿಟ್ಕೋಬೇಕು 25ನೇ ಸೆಪ್ಟೆಂಬರ್ ಇದು ದೀನ್ ದಯಾಳ್ ಉಪಾಧ್ಯಾಯರವರ ಜನ್ಮದಿನ ಆಗಿರ್ತಕ್ಕಂಥದ್ದು. ಆ ದಿನ ಸಾರ್ವತ್ರಿಕ ಆರೋಗ್ಯ ಘೋಷಣೆ ಮಾಡುವುದರ ಮೂಲಕ ಕೇಂದ್ರ ಸರ್ಕಾರ ಏನು ಮಾಡ್ತು, ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಜಾರಿ ತಗೊಂಡು ಬಂತು. ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು, ಇದು ದೀನ್ ದಯಾಳ್ ಉಪಾಧ್ಯಾಯರವರ ಜನ್ಮದಿನ ಆಗಿರೋದ್ರಿಂದ ಅದರ ವಿಶೇಷತೆಯನ್ನು ಇಟ್ಕೊಂಡು ನಿಮಗೆ ಪ್ರಶ್ನೆ ಕೇಳೋ ಸಾಧ್ಯತೆ ತುಂಬ ಹೆಚ್ಚಿರ್ತದೆ. ಆಯುಷ್ಮಾನ್ ಭಾರತ್ ಯೋಜನೆ ಜಾರಿಗೆ ಬಂದಿದ್ದು ಯಾವಾಗ ಅಂದರೆ 25ನೇ ಸೆಪ್ಟೆಂಬರ್ 2019ರಂದು ಈ ಯೋಜನೆ ಜಾರಿಗೆ ತೊಗೊಂಡು ಬಂತು. ಆನಂತರ ಇತ್ತೀಚೆಗೆ ಯೋಜನೆಗಳ ಮೇಲೆ ಏನು ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂದರೆ ಯಾವ್ಯಾವ ಯೋಜನೆಗಳನ್ನು ಯಾವ ಇಲಾಖೆಗಳ ಮೂಲಕ ಅನುಷ್ಠಾನಗೊಳಿಸಲಾಗ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಸೊ ಆ ರೀತಿಯಾಗಿ ಬಂದಾಗ ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವಂತಹ ಸಂಸ್ಥೆ ಯಾರ ನೇತೃತ್ವದೊಳಗೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದ್ದಾರೆ ಅಂದರೆ ನೆನಪಿಟ್ಕೊಡ್ರಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ.
ಆರೋಗ್ಯ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಅಥವಾ ಕುಟುಂಬ ಕಲ್ಯಾಣ ಇಲಾಖೆಯ ಮೂಲಕ ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಈಗ ಈ ಒಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಅಂತಂದೇಳಿ ನೇಮಕ ಮಾಡಿದೆ. ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಅಂತೇಳಿ ಈ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರದ ನೇತೃತ್ವದಲ್ಲಿ ಅಥವಾ ಈ ಒಂದು ಯೋಜನೆಯ ಮೇಲುಸ್ತುವಾರಿ ಅಂದರೆ ಈ ಒಂದು ಪ್ರಾಧಿಕಾರದ ಮೇಲುಸ್ತುವಾರಿಯಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ, ಆಯುಷ್ಮಾನ್ ಭಾರತ್ ಯೋಜನೆಯನ್ನ ಅನುಷ್ಠಾನಗೊಳಿಸ್ತಾ ಇದೆ ಅನ್ನುವಂಥದ್ದು ನೆನಪಿರಲಿ. ಇದನ್ನು ಕೂಡ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ಎಷ್ಟರಲ್ಲಿ ಜಾರಿಗೆ ಬಂತು ಈ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ಅನುಷ್ಠಾನಗೊಳಿಸುವಂತಹ ಇಲಾಖೆ ಅಥವಾ ಪ್ರಾಧಿಕಾರ ಯಾವುದು ಅಂತ ಪ್ರಶ್ನೆ ಮಾಡ್ತಿರ್ತಾನೆ. ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವಂತಹ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಪ್ರಸ್ತುತ ಈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರವನ್ನ ನೇಮಕ ಮಾಡಿ ಆ ಒಂದು ಇಲಾಖೆಯ ಮೂಲಕ ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇರುವಂತಹದ್ದು. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಈ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರವು ಏನು ಮಾಡ್ತಾ ಇದೆ ಅಂದರೆ ಆಯುಷ್ಮಾನ್ ಭಾರತ್ ಯೋಜನೆಯ ಯಶಸ್ಸಿಗೆ ಅಂತಂದ್ರೆ ಪರಿಣಾಮಕಾರಿಯಾಗಿ ಜಾರಿಗೆ ತರೋದಕ್ಕೆ ಒಬ್ಬ ಸಿಇಒನನ್ನ ನೇಮಕ ಮಾಡಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್. ಈ ಯೋಜನೆಗೆ ಯಾರನ್ನ ಸಿಇಒ ಅನ್ನಾಗಿ ನೇಮಕ ಮಾಡಿದೆ ಅಂತಂದೇಳಿ ನೆನ್ಪಿಟ್ಕೊಳ್ರಿ ಫ್ರೆಂಡ್ಸ್. ಇದು ಪ್ರಶ್ನೆ ಕೇಳೋ ಸಾಧ್ಯತೆ ತುಂಬಾ ಹೆಚ್ಚಿರ್ತದೆ. ಆಯುಷ್ಮಾನ್ ಭಾರತ್ ಯೋಜನೆಗೆ ಪ್ರಸ್ತುತ ಇಂದು ಭೂಷಣ್ ರವರನ್ನ ಸಿಇಒ ಅನ್ನಾಗಿ ನೇಮಕ ಮಾಡಿರ್ತಕ್ಕಂಥದ್ದು. ಆತ್ಮೀಯರೇ, ಈ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ಪ್ರಸ್ತುತ ಜಾರಿಗೆ ತರೋದಕ್ಕೆ ಅಥವಾ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತರಬೇಕಾದ್ರೆ ಯಾವ ಹಿನ್ನೆಲೆಯನ್ನು ಇಟ್ಕೊಂಡು ಈ ಯೋಜನೆಯನ್ನ ಜಾರಿಗೆ ತಗೊಂಡು ಬಂತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು. ಆ ಪ್ರಯತ್ನವನ್ನು ಮಾಡೋಣ ಫ್ರೆಂಡ್ಸ್. ಈ ಯೋಜನೆಯ ಹಿನ್ನೆಲೆಯನ್ನು ನೋಡಿಕೊಂಡಾಗ ನೆನಪಲ್ಲಿರಲಿ, ಗ್ಲೋಬಲ್ ಬರ್ಡನ್ ಡಿಸೀಸ್ ಸ್ಟಡಿ ಎನ್ನುವ ವರದಿಯನ್ನು ಆಧಾರವಾಗಿಟ್ಕೊಂಡು ನೆನಪಿಟ್ಕೊಳ್ರಿ. ಗ್ಲೋಬಲ್ ಬರ್ಡನ್ ಡಿಸೀಸ್ ಸ್ಟಡಿ ವರದಿಯನ್ನು ಆಧಾರವಾಗಿಟ್ಕೊಂಡು ಸರ್ಕಾರ ಏನು ಮಾಡ್ತು ಅಂದರೆ ಈ ಯೋಜನೆಯನ್ನು ಜಾರಿ ತಗೊಂಡು ಬಂದಿರತಕ್ಕಂಥದ್ದು. ಏನಿದು ಗ್ಲೋಬಲ್ ಬರ್ಡನ್ ಡಿಸೀಸ್ ಸ್ಟಡಿ? ಈ ವರದಿ ಇಲ್ಲಿ ಯಾಕೆ ತುಂಬ ಮುಖ್ಯ ಅನಿಸುತ್ತೆ ಅಂತ ಬಂದಾಗ ಫ್ರೆಂಡ್ಸ್, 2017ರ ಈ ಒಂದು ಗ್ಲೋಬಲ್ ಬರ್ಡನ್ ಡಿಸೀಸ್ ಸ್ಟಡಿಯ ವರದಿಯನ್ನು ಅನ್ವಯವಾಗಿಟ್ಕೊಂಡಾಗ, ಇದು ಮುಖ್ಯವಾಗಿ ಭಾರತಕ್ಕೆ ಅನ್ವಯ ಮಾಡಿಕೊಂಡಾಗ ಭಾರತದಲ್ಲಿ ಮತ್ತು ಭಾರತದ ಕೆಲವೊಂದು ರಾಜ್ಯಗಳು 1990ರಿಂದ 2016ರವರೆಗೆ ದೇಶ ಮತ್ತು ದೇಶಕ್ಕೆ ಅನುಕೂಲ ಅಂದರೆ ದೇಶಕ್ಕೆ ಸಂಬಂಧಪಟ್ಟಿರುವಂತಹ ರಾಜ್ಯಗಳಲ್ಲಿ ಯಾವೆಲ್ಲ ಸಾಂಕ್ರಾಮಿಕ ರೋಗಗಳು ಹರಡಿಕೊಂಡಿದ್ದಾವೆ, ಆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವಲ್ಲಿ ರಾಜ್ಯ ಸರ್ಕಾರಗಳ ಕ್ರಮಗಳು ಹೇಗಿದ್ದಾವೆ ಅನ್ನೋದನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಸರ್ಕಾರ ಯಾವ ರೀತಿಯಾಗಿ ಮುಂದೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವ ವರದಿಯನ್ನ ಈ ಒಂದು ವರದಿ ಮೂಲಕ ನೀಡಲಾಗಿರ್ತಕ್ಕಂಥದ್ದು. ಫ್ರೆಂಡ್ಸ್, 1990ರಿಂದ 2016ಕ್ಕಿಂತನೂ ಪೂರ್ವದೊಳಗೆ ಸಾಕಷ್ಟು ವೈರಸ್ ಪೀಡಿತ ರೋಗಗಳು ರಾಜ್ಯ ಮತ್ತು ದೇಶ ಹೆದರಿಸಿರ್ತಕ್ಕಂಥದ್ದು. ಆದರೆ ಆ ದೇಶ ಮತ್ತು ರಾಜ್ಯ ಹೆದರಿಸಿರುವಂತಹ ಆ ಎಲ್ಲ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸೋದಕ್ಕೆ ಸರ್ಕಾರ ಈ ಮುಂಚೆ ಜಾರಿಗೆ ತಂದಂತಹ ಯೋಜನೆಗಳು ಅಷ್ಟೊಂದು ಪರಿಣಾಮಕಾರಿಯಾಗಿ ಜಾರಿಗೆ ಬರುವಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾ ಇತ್ತು. ಪರಿಣಾಮ ಆರೋಗ್ಯ ಸುಧಾರಣೆಯಲ್ಲಿ ಹೆಚ್ಚು ಗಮನವನ್ನು ಕೊಡೋದಕ್ಕೆ ಈ ಒಂದು ವರದಿ ಕೇಂದ್ರ ಸರ್ಕಾರಕ್ಕೆ ಪ್ರೇರೇಪಣೆ ನೀಡಿರ್ತಕ್ಕಂಥದ್ದು. ನೆನ್ಪಿಟ್ಕೊಳ್ರಿ, ಈ ಆಯುಷ್ಮಾನ್ ಭಾರತ್ ಯೋಜನೆಯ ಪ್ರೇರೇಪಣೆ ಯಾವುದು ಅಂತಂದರೆ ಗ್ಲೋಬಲ್ ಬರ್ಡನ್ ಡಿಸೀಸ್ನ ಸ್ಟಡಿ ವರದಿ ಏನಿದೆಯಲ್ಲ, ಇದು ತುಂಬ ಅಂದರೆ ತುಂಬ ಹೆಚ್ಚು ಪ್ರೇರಣೆಯನ್ನು ನೀಡಿರ್ತಕ್ಕಂಥದ್ದು. ಇಲ್ಲಿ ತುಂಬ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಈ ವರದಿ ಏನು ಹೇಳ್ತದೆ ಅಂತಂದರೆ ವೈದ್ಯಕೀಯ ಪ್ಯಾಕೇಜಿಂಗಿಗೆ ಸರ್ಕಾರ ಏನು ಖರ್ಚು ಮಾಡ್ತಾ ಇದೆಯಲ್ಲ, ಈ ಖರ್ಚು ದೇಶದಲ್ಲಿ ಪ್ರತಿ ವರ್ಷಕ್ಕೆ 6,000 ಜನರನ್ನು ಅಂದರೆ 6 ಕೋಟಿ ಜನರನ್ನ ಬಡತನಕ್ಕೆ ತಳ್ತಾ ಇದೆ ಎನ್ನುವಂತಹ ಪ್ರಮುಖವಾದಂತಹ ಮತ್ತು ಪರಿಣಾಮಕಾರಿಯಾದಂತಹ ಅಂಶವನ್ನು ಬಿತ್ತರಿಸ್ತು. ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಈ ವರದಿ ಏನು ಗುರುತಿಸ್ಕೊಡ್ತು ಅಂತಂದರೆ ಈ ವೈದ್ಯಕೀಯ ಪ್ಯಾಕೇಜಿಂಗ್ಗೆ ರಾಷ್ಟ್ರ ಖರ್ಚು ಮಾಡ್ತಾ ಇರುವಂತಹ ಅನುದಾನ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸುಮಾರು 6 ಕೋಟಿ ಜನಸಂಖ್ಯೆಯನ್ನು ಬಡತನಕ್ಕೆ ತಳ್ತಾ ಇದೆ ಎನ್ನುವಂತಹ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ತುಂಬ ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು. ಯಾಕೆಂದರೆ ಇವತ್ತು ನಾವೆಲ್ಲ ಗಮನಿಸ್ತಾ ಇದ್ದೀವಿ, ಇವತ್ತಿನ ದಿನಮಾನಗಳಲ್ಲಿ ತುಂಬ ಅಂದರೆ ತುಂಬ ಪರಿಣಾಮಕಾರಿ. ನೋಡ್ರಿ, ಒಂದು ಸಣ್ಣ ಚಿಕಿತ್ಸೆಗೆ 3 ಲಕ್ಷ 4 ಲಕ್ಷ ರೂಪಾಯಿವರೆಗೆ ಇವತ್ತೇನು ಮಾಡ್ತಾ ಇದ್ದಾರೆ, ದುಡ್ಡನ್ನು ಸುಲಿಗೆ ಮಾಡ್ತಾ ಇದ್ದಾರೆ.
ಇಷ್ಟೆಲ್ಲ ದುಡ್ಡು ಸುಲಿಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇರುವಂತಹ ದುಡ್ಡು ಇರತಕ್ಕಂಥ ಜನ ಏನು ಮಾಡ್ತಾರೆ, ಸುಧಾರಣೆ ಕಂಡುಕೊಳ್ತಾರೆ. ದುಡ್ಡು ಇಲ್ಲದೆ ಇರತಕ್ಕಂಥವ್ರು ಏನಾಗ್ತಾರೆ, ಮತ್ತಷ್ಟು ಬಡತನಕ್ಕೆ ಇಳಿಯುವಂತಹ ಒಂದು ಸಾಧ್ಯತೆ ಹೆಚ್ಚಿರ್ತದೆ. ಈ ಒಂದು ಸೂಕ್ಷ್ಮ ಅಂಶವನ್ನ ಈ ವರದಿ ನೀಡಿರ್ತಕ್ಕಂಥದ್ದು ಫ್ರೆಂಡ್ಸ್. ಅಂದ್ರೆ ಈ ಇತ್ತೀಚಿನ ದಿನಮಾನಗಳಲ್ಲಿ ಕಾಯಿಲೆಗಳು, ಅದಕ್ಕೆ ಪರಿಹಾರಕ್ಕಾಗಿ ಸರ್ಕಾರ ಪರಿಹಾರಕ್ಕಾಗಿ ಬಡಜನತೆ ಪಡ್ತಾ ಇರುವಂತಹ ಪಡಿಪಾಟ್ಲ ವರದಿ ಏನಾಗಿತ್ತು ಅಂತಂದ್ರೆ, ಸುಮಾರು 6 ಕೋಟಿ ಜನಸಂಖ್ಯೆಯನ್ನ ಬಡತನಕ್ಕೆ ತಳ್ಳ ಇದೆ ಅನ್ನುವಂತಹ ಒಂದು ಅನ್ನುವಂತಹ ವರದಿಯನ್ನು ಇದು ರೆಡಿ ಮಾಡಿಕೊಡ್ತು. ಹೀಗಾಗಿ ಸರ್ಕಾರದ ತಲೆ ಒಳಗೆ ಏನು ಬಂತು, ಮುಂಬರುವಂತಹ ಯಾವುದೇ ರೋಗ ಅಥವಾ ರೋಗಗಳಿಗೆ ತುತ್ತಾಗುವಂತಹ ಸಾಮಾನ್ಯ ಮತ್ತು ಬಡ ಜನತೆಗೆ ಉಚಿತವಾದಂತಹ ಆರೋಗ್ಯ ಸೌಲಭ್ಯವನ್ನ ಕೊಡಿಸೋದಕ್ಕೆ ಏನಾದರೂ ಸಾಧ್ಯ ಇದೆಯಾ ಅನ್ನುವ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಸರ್ಕಾರ ಏನು ಮಾಡ್ತು, ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಜಾರಿ ತಗೊಂಡು ಬಂತು. ಫ್ರೆಂಡ್ಸ್, ನಾಳೆ ನಿಮಗೇನಾದರೂ ಭಾರತದ ಬಡ ಜನತೆಯ ಆರೋಗ್ಯ ಸುಧಾರಣೆಯಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯ ಪಾತ್ರದ ಕುರಿತು ಚರ್ಚಿಸಿ ಅಂತ ಏನಾದರೂ ಎಸ್ಸೆಗೆ 25 ಮಾರ್ಕ್ಸಿನ ಪ್ರಶ್ನೆ ಏನಾದರೂ ಕೇಳ್ದ ಅಥವಾ 20 ಮಾರ್ಕ್ಸಿನ ಪ್ರಶ್ನೆ ಏನಾದರೂ ಕೇಳ್ದ ಅಂದರೆ ಆ ಒಂದು ಯೋಜನೆ ಬರೀಬೇಕಾದ್ರೆ ಈ ಒಂದು ವರದಿಯ ಹಿನ್ನೆಲೆಯನ್ನು ಅಲ್ಲಿ ಚರ್ಚೆ ಮಾಡೋದು ತುಂಬ ಸೂಕ್ತ ಆಗಿರ್ತದೆ. ಸೊ ಇಷ್ಟು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರುತ್ತೆ ಅನ್ಕೋತೀನಿ. ಅಂದರೆ ಈ ಯೋಜನೆಯ ಹಿನ್ನೆಲೆ ಏನಾಗಿತ್ತು ಅಂದರೆ, ಇಲ್ಲಿ ಇರುವಂತಹ ಬಡತನದಲ್ಲಿರುವಂತಹ ಜನರಿಗೆ ಉಚಿತ ಆರೋಗ್ಯ ಸೇವೆಯ ಲಭ್ಯತೆ ಬೇಕಾಗಿತ್ತು. ಆ ಉಚಿತ ಆರೋಗ್ಯ ಸೇವೆಯ ಲಭ್ಯತೆಯನ್ನು ದೃಷ್ಟಿಕೋನದಲ್ಲಿಟ್ಕೊಂಡು ಸರ್ಕಾರ ಏನು ಮಾಡ್ತು, ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಜಾರಿ ತಗೊಂಡು ಬಂತು. ಪ್ರಸ್ತುತ ಫ್ರೆಂಡ್ಸ್, ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಈಗ ಮುಂದಿನ ದಿನಮಾನಗಳಲ್ಲಿ ಅಂದರೆ ಪ್ರಸ್ತುತ ದಿನಮಾನಗಳಲ್ಲಿ ಏನಂತ ಬದಲಾಯಿಸ್ಕೊಂಡಿದ್ದೇವೆ ಅಂತಂದರೆ, ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂತೇಳಿ, ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂತಂದೇಳಿ ಜಾರಿಗೆ ತಗೊಂಡು ಬಂದಿರತಕ್ಕಂಥದ್ದು. ಇಟ್ಸ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ. ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ PMJAY ಅನ್ನುವಂಥದ್ದು, PMJAY. ಸೊ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಈ ಕೆಳಗಿನ ಯಾವ ಯೋಜನೆ ಎಂದು ಮರುನಾಮಕರಣಗೊಳಿಸಲಾಗಿದೆ ಅಂತ ಬಂತು ಅಂತಂದರೆ ನೆನಪಿರಲಿ, ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಪ್ರೆಸೆಂಟು ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂತೇಳಿ ಮರುನಾಮಕರಣ ಮಾಡಿರ್ತಕ್ಕಂಥದ್ದು. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು ಫ್ರೆಂಡ್ಸ್. ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ ಉದ್ದೇಶ, ಆಯುಷ್ಮಾನ್ ಭಾರತ್ ಯೋಜನೆಯ ಉದ್ದೇಶ ಎರಡೂ ಒಂದೇ ಆಗಿರ್ತಕ್ಕಂಥದ್ದು. ಈ ಯೋಜನೆಯನ್ನು ಜಾರಿಗೆ ತರುವಂತಹ ಹಿನ್ನೆಲೆ ಏನಾಗಿತ್ತು ಅನ್ನೋಂಥದ್ದು ಕೂಡ ನೀವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಎಸ್ ಫ್ರೆಂಡ್ಸ್, ಸರಿ. ಹಾಗಾದರೆ ಈ ಯೋಜನೆಯ ವೈಶಿಷ್ಟ್ಯ ಅಥವಾ ಈ ಯೋಜನೆಯ ಗುರಿ ಏನು ಅಂತ ಬಂದಾಗ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಲಿ. ಈ ಯೋಜನೆಯ ಗುರಿ ಏನಾಗಿತ್ತು ಅಂತಂದರೆ, ಮುಂದಿನ 5 ಆರ್ಥಿಕ ವರ್ಷಗಳಲ್ಲಿ, ಆಮೇಲೆ ಇನ್ನೊಂದು ನೆನ್ಪಿಟ್ಕೊಡ್ರಿ, ಈ ಯೋಜನೆಯನ್ನು ಸೆಪ್ಟೆಂಬರ್ 25, 2018ರಲ್ಲಿ ಜಾರಿಗೆ ತೊಗೊಂಡು ಬಂದರು. ಈ ಯೋಜನೆಯನ್ನು ಜಾರಿಗೆ ತೊಗೊಂಡು ಬಂದಿದ್ದು ಎಲ್ಲಿ ಅಂತಲೂ ಕೂಡ ಪ್ರಶ್ನೆ ಮಾಡ್ತಾ ಇರ್ತಾನೆ. ಫಸ್ಟ್ ಇದನ್ನು ಜಾರ್ಖಂಡ್ನ ರಾಂಚಿಯ ಮೂಲಕ ಈ ಯೋಜನೆಯನ್ನು ಭಾರತದಾದ್ಯಂತ ಇದನ್ನು ಜಾರಿಗೆ ತೊಗೊಂಡು ಬಂದಿರತಕ್ಕಂಥದ್ದು. ಫ್ರೆಂಡ್ಸ್, ಈ ಯೋಜನೆಯ ಗುರಿ ಏನು ಅಂತ ಬಂದಾಗ 2011ರ ಭಾರತದ ಸಾಮಾಜಿಕ ಮತ್ತು ಆರ್ಥಿಕ ಜಾತಿ ಸೂಚ್ಯಾಂಕದ ವರದಿಯನ್ನು ಆಧಾರವಾಗಿಟ್ಕೊಂಡು, ಇಟ್ಸ್ ವೆರಿ ಇಂಪಾರ್ಟೆಂಟ್, ಭಾರತದ SECC ಅಂತ ಬರ್ತದ, ಸಾಮಾಜಿಕ ಮತ್ತು ಆರ್ಥಿಕ ಜಾತಿ ಸೂಚ್ಯಾಂಕ, ಸೋಷಿಯಲ್ ಆ್ಯಂಡ್ ಎಕಾನಮಿಕಲ್ ಕಾಸ್ಟ್ ಸೆನ್ಸಸ್ ಅಂತೇಳಿ, ಇದನ್ನು ಆಧಾರವಾಗಿಟ್ಕೊಂಡು ಸರ್ಕಾರ ಏನು ಮಾಡ್ತು, ಭಾರತದ ಸುಮಾರು 10 ಕೋಟಿ ಕುಟುಂಬಗಳಿಗೆ, ಭಾರತದ ಸುಮಾರು 10 ಕೋಟಿ ಕುಟುಂಬ ಅಥವಾ 50 ಕೋಟಿ ಜನರಿಗೆ, 10 ಕೋಟಿ ಕುಟುಂಬ ಅಥವಾ 50 ಕೋಟಿ ಜನರಿಗೆ ಉಚಿತ ಆರೋಗ್ಯ ಸೇವೆಯ ಲಭ್ಯತೆಯನ್ನು ಕಲ್ಪಿಸಿಕೊಡಬೇಕು ಎನ್ನುವ ಉದ್ದೇಶ ಇಟ್ಕೊಂಡು ಸರ್ಕಾರ ಏನು ಮಾಡಿದೆ, ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಜಾರಿ ತಗೊಂಡ್ಬಂದಿರತಕ್ಕಂಥದ್ದು. ಇದರ ಮುಖ್ಯ ಗುರಿ ಇಲ್ಲಿ ಯಾವ ಒಂದು ಡೇಟಾ ಬೇಸನ್ನು ಆಧಾರವಾಗಿ ಇಟ್ಕೊಂಡಿದ್ದಾನೆ ಅನ್ನೋದನ್ನು ಕೂಡ ಪ್ರಶ್ನೆ ಕೇಳ್ತಿರ್ತಾನೆ. 2011ರ ಭಾರತದ ಸಾಮಾಜಿಕ ಮತ್ತು ಆರ್ಥಿಕ ಜಾತಿ ಸೂಚ್ಯಾಂಕವನ್ನು ಆಧಾರವಾಗಿಟ್ಕೊಂಡು ಭಾರತದಲ್ಲಿ ಜನಸಾಮಾನ್ಯರು ಆಮೇಲೆ ಕಡು ಬಡತನದಲ್ಲಿರ್ತಕ್ಕಂಥವ್ರಿಗೆ ಇಲ್ಲೇನು ಮಾಡಬೇಕು, ಉಚಿತ ಆರೋಗ್ಯ ಸೇವೆಯನ್ನು ಲಭ್ಯ ಮಾಡಬೇಕು ಅಥವಾ ತಲುಪಿಸಬೇಕು ಅಂತಂದೇಳಿ ಗುರಿ ಇಟ್ಕೊಂಡಿರ್ತಕ್ಕಂಥದ್ದು 10 ಕೋಟಿ ಕುಟುಂಬ ಅಥವಾ 50 ಕೋಟಿ ಜನಸಂಖ್ಯೆ. ಇದು ಎಷ್ಟರ ಒಳಗಾಗಿ ಅಂತಂದರೆ ಮುಂದಿನ 5 ಆರ್ಥಿಕ ವರ್ಷಗಳ ಒಳಗಾಗಿ. ಆ ಕಾರಣಕ್ಕಾಗಿಯೇ ಸರ್ಕಾರ ಇದೇನು ಮಾಡ್ತು ಅಂದರೆ ರಾಷ್ಟ್ರದ ಸಾರ್ವತ್ರಿಕ ಆರೋಗ್ಯ ಕಾರ್ಯಕ್ರಮ ಅಂತಂದೇಳಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಇದು ಒಂದು ರೀತಿಯಾಗಿ ವಿಮೆ ಯೋಜನೆಯಾಗಿಯೂ ಕೂಡ ಕೆಲಸ ಮಾಡ್ತದೆ. ಈ ಒಂದು ಯೋಜನೆ ಜಾರಿ ಬರೋದಕ್ಕಿಂತ ಮುಂಚೆ ರಾಷ್ಟ್ರೀಯ ಸ್ವಾಸ್ಥ್ಯ ಭೀಮಾ ಯೋಜನೆ ಅಂತ ಇತ್ತು. ಆ ರಾಷ್ಟ್ರೀಯ ಸ್ವಾಸ್ಥ್ಯ ಭೀಮಾ ಯೋಜನೆಯನ್ನು ಈ ಯೋಜನೆ ಜೊತೆ ವಿಲೀನಗೊಳಿಸಿ ಸರ್ಕಾರ ಏನು ಮಾಡಿದೆ ಅಂದರೆ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಜಾರಿ ತಗೊಂಡು ಬಂದಿರತಕ್ಕಂಥದ್ದು. ಆತ್ಮೀಯ ವೀಕ್ಷಕರೇ,
ಈಗ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಥವಾ ಆಯುಷ್ಮಾನ್ ಭಾರತ್ ಯೋಜನೆಯ ಜಾರಿಯ ಹಿನ್ನೆಲೆ ಬಗ್ಗೆ ನಾವು ಚರ್ಚೆ ಮಾಡಿರ್ತಕ್ಕಂಥದ್ದು. ಸರಿ, ಹಾಗಾದರೆ ಈ ಯೋಜನೆಯನ್ನು ರಾಜ್ಯದಲ್ಲಿ ಹೇಗೆ ಅನುಷ್ಠಾನಗೊಳಿಸಿದ್ರು ಮತ್ತು ರಾಜ್ಯದಲ್ಲಿ ಹೇಗೆ ಜಾರಿಗೆ ಬಂತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಾದರೆ ಇಲ್ಲಿ ತುಂಬ ಮುಖ್ಯವಾಗಿ ಗಮನಿಸಬೇಕು. ಆಯುಷ್ಮಾನ್ ಭಾರತ್ ಯೋಜನೆ ರಾಜ್ಯದಲ್ಲಿ ಯಾವ ಯೋಜನೆಯ ಹೆಸರಿನ ಮೂಲಕ ಜಾರಿಯಲ್ಲಿ ಬಂದಿದೆ ಮತ್ತು ಅಥವಾ ಹಿನ್ನೆಲೆಯನ್ನು ಗಮನಿಸಿಕೊಂಡಾಗ ಫ್ರೆಂಡ್ಸ್, 2009ರಲ್ಲಿ ಕರ್ನಾಟಕ ಸರ್ಕಾರ ಏನು ಮಾಡಿತ್ತು, ಸುವರ್ಣ ಆರೋಗ್ಯ ಟ್ರಸ್ಟ್ ಅಂತಂದೇಳಿ ಒಂದು ಟ್ರಸ್ಟನ್ನು ಅಥವಾ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿತ್ತು. ಯಾವ ಟ್ರಸ್ಟ್ ಇದು? ಸುವರ್ಣ ಆರೋಗ್ಯ ಟ್ರಸ್ಟ್ ಅಥವಾ ಸುವರ್ಣ ಆರೋಗ್ಯ ಸಂಸ್ಥೆ ಅಂತೇಳಿ. ಈ ಸುವರ್ಣ ಆರೋಗ್ಯ ಸಂಸ್ಥೆಯ ಅತಿ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ರಾಜ್ಯದಲ್ಲಿ ಬಡತನ ರೇಖೆಗಿಂತನೂ ಕೆಳಗಿರುವಂತಹ ಪುರುಷ ಅಥವಾ ಕುಟುಂಬಗಳಿಗೆ, ಅಂದರೆ ಬಡತನ ರೇಖೆಗಿಂತನೂ ಕೆಳಗಿರುವಂತಹ ಕುಟುಂಬಗಳಿಗೆ ಉಚಿತ ಆರೋಗ್ಯ ಸೇವೆಯನ್ನು ಒದಗಿಸಿಕೊಡುವ ಉದ್ದೇಶಕ್ಕೋಸ್ಕರ ಸರ್ಕಾರ ಏನು ಮಾಡಿತು, ಸುವರ್ಣ ಆರೋಗ್ಯ ಟ್ರಸ್ಟನ್ನು 2009ರಲ್ಲಿ ನೇಮಕ ಮಾಡಿತು. ಈ ಸುವರ್ಣ ಆರೋಗ್ಯ ಟ್ರಸ್ಟ್ ಅಡಿಯಲ್ಲಿ 2010ರಲ್ಲಿ ಏನು ಮಾಡಿತು ಅಂತಂದರೆ ಕರ್ನಾಟಕ ಸರ್ಕಾರ ವಾಜಪೇಯಿ ಆರೋಗ್ಯಶ್ರೀ ಯೋಜನೆಯನ್ನು ಜಾರಿ ತಗೊಂಡು ಬಂತು. ಯಾವ ಯೋಜನೆ ಅಂದರೆ ವಾಜಪೇಯಿ ಆರೋಗ್ಯಶ್ರೀ ಯೋಜನೆ. ಇದು ಯಾವ ಟ್ರಸ್ಟ್ನ ಅಡಿ ಒಳಗೆ ಅಂದರೆ ಸುವರ್ಣ ಆರೋಗ್ಯ ಟ್ರಸ್ಟ್ನ ಅಡಿ ಒಳಗೆ ಜಾರಿ ತಗೊಂಡ್ಬಂದು. ಈ ವಾಜಪೇಯಿ ಆರೋಗ್ಯಶ್ರೀ ಯೋಜನೆಯ ಅತಿ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ, ರಾಜ್ಯದಲ್ಲಿನ BPL ಕುಟುಂಬ ವರ್ಗಗಳನ್ನು, ಅಂದರೆ ಬಡತನ ರೇಖೆಗಿಂತನೂ ಕೆಳಗಿರುವಂತಹ ಕುಟುಂಬ ವರ್ಗಗಳಿಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಉಚಿತ ಆರೋಗ್ಯ ಸೇವೆಗೆ ಲಭ್ಯತೆಯನ್ನು ಒದಗಿಸಿಕೊಡ್ಲಿಕ್ಕೆ ಸರ್ಕಾರ ಏನು ಮಾಡ್ತು, ವಾಜಪೇಯಿ ಆರೋಗ್ಯಶ್ರೀ ಯೋಜನೆಯನ್ನು ಜಾರಿ ತಗೊಂಬಂತು. ನೆನಪಿರಲಿ, ವಾಜಪೇಯಿ ಆರೋಗ್ಯಶ್ರೀ ಇದು ಯಾರನ್ನ ಉದ್ದೇಶದಲ್ಲಿ ಇಟ್ಕೊಂಡು ಬಂದಿರೋದು ಅಂದರೆ BPL ಕುಟುಂಬ ವರ್ಗದವರಿಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಉಚಿತ ಆರೋಗ್ಯ ಸೇವೆಯನ್ನು ಒದಗಿಸ್ಕೊಡ್ಬೇಕು ಅಂತಂದೇಳಿ. ಇದಾದಮೇಲೆ ಮತ್ತೆ ಕರ್ನಾಟಕ ಸರ್ಕಾರ ಏನು ಮಾಡ್ತು, 2013ರಲ್ಲಿ ಇದೇ ಸುವರ್ಣ ಆರೋಗ್ಯ ಟ್ರಸ್ಟ್ನ ಅಡಿ ಒಳಗೆ ಮತ್ತೆ ರಾಜೀವ್ ಆರೋಗ್ಯ ಭಾಗ್ಯ ಯೋಜನೆಯನ್ನು ಜಾರಿ ತಗೊಂಡ್ಬಂದಿರೋದು. ಇಲ್ಲಿ ನೀವು ಸ್ವಲ್ಪ ಸೂಕ್ಷ್ಮ ಗಮನಿಸ್ಬೋದು, ಇದು ಯಾವ ಸರ್ಕಾರ ಜಾರಿ ತಂದಿರ್ಬೋದು, ಇದು ಯಾವ ಸರ್ಕಾರ ಜಾರಿ ತಂದಿರ್ಬೋದು ಅಂತಂದೇಳಿ ರಾಜ್ಯದಲ್ಲಿ. ಎಸ್, ಇನ್ನು ರಾಜೀವ್ ಆರೋಗ್ಯ ಭಾಗ್ಯ ಯೋಜನೆಯ ಇದರ ಅತಿ ಮುಖ್ಯ ಉದ್ದೇಶ ಏನಾಗಿತ್ತು, ಇಲ್ಲಿ ವಾಜಪೇಯಿ ಆರೋಗ್ಯಶ್ರೀ BPL ದವರಿಗೆ ಉಚಿತ ಆರೋಗ್ಯ ಸೇವೆಯ ಲಭ್ಯತೆಯನ್ನು ಕೊಡೋದಾದರೆ, ಇಲ್ಲಿ ರಾಜೀವ್ ಆರೋಗ್ಯ ಭಾಗ್ಯ ಇದನ್ನು ಯಾರನ್ನ ಗಮನದಲ್ಲಿ ಇಟ್ಕೊಂಡು ಬಂದಿರತಕ್ಕಂಥದ್ದು ಅಂದರೆ APL ಕುಟುಂಬ ವರ್ಗದವರನ್ನ ಗಮನದಲ್ಲಿ ಇಟ್ಕೊಂಡು ಜಾರಿ ತಗೊಂಡ್ಬಂದಿರತಕ್ಕಂಥದ್ದು. ಅಂದರೆ ಇಲ್ಲಿ BPL ದವರಿಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಉಚಿತ ಆರೋಗ್ಯ ಸೇವೆ ಲಭ್ಯ ಇರಬಹುದು, ಆದರೆ ಈ ರಾಜೀವ್ ಆರೋಗ್ಯ ಭಾಗ್ಯ ಯೋಜನೆಯಡಿ ಇಲ್ಲಿ ಎಂಥವರಿಗೆ ಉಚಿತ ಆರೋಗ್ಯ ಸೇವೆ, ಇಲ್ಲಿ ಉಚಿತ ಆರೋಗ್ಯ ಸೇವೆ ಇರಲಿಲ್ಲ. APL ಕುಟುಂಬ ವರ್ಗದವರ ಖಾಸಗಿ ಆಸ್ಪತ್ರೆಗಳಲ್ಲಿನ ಒಟ್ಟು ವೆಚ್ಚದ 70% ಹಣವನ್ನು, ಅಂದರೆ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರನೇ ಭರಿಸೋದಕ್ಕೋಸ್ಕರ ಸರ್ಕಾರ ಏನು ಮಾಡ್ತು, ರಾಜೀವ್ ಆರೋಗ್ಯ ಭಾಗ್ಯ ಯೋಜನೆಯನ್ನು ಜಾರಿ ತಗೊಂಡು ಬಂತು. ಮುಂದಿನ ದಿನಮಾನಗಳಲ್ಲಿ ಈ ವಾಜಪೇಯಿ ಆರೋಗ್ಯಶ್ರೀ ಮತ್ತು ರಾಜೀವ್ ಆರೋಗ್ಯ ಭಾಗ್ಯ ಈ ಎರಡೂ ಯೋಜನೆಗಳನ್ನು ವಿಲೀನಗೊಳಿಸಿ ಕರ್ನಾಟಕ ಸರ್ಕಾರ ಏನು ಮಾಡ್ತು ಅಂದರೆ ಆರೋಗ್ಯ ಕರ್ನಾಟಕ ಎನ್ನುವ ಯೋಜನೆಯನ್ನು ಜಾರಿ ತಗೊಂಡು ಬಂತು. ಯಾವುದು ಅಂದರೆ ಆರೋಗ್ಯ ಕರ್ನಾಟಕ ಯೋಜನೆ. ಆರೋಗ್ಯ ಕರ್ನಾಟಕ ಅಂತಂದೇಳಿ ಯೋಜನೆ ಜಾರಿ ತಗೊಂಡು ಬಂತು. ಇದು ಎಷ್ಟರಲ್ಲಿ ಅಂತ ಬಂದಾಗ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆರೋಗ್ಯ ಕರ್ನಾಟಕ ಯೋಜನೆ 20ನೇ ಮಾರ್ಚ್ 2018ರಂದು 20ನೇ ಮಾರ್ಚ್ 2018ರಂದು ಕರ್ನಾಟಕ ಸರ್ಕಾರ ಏನು ಮಾಡ್ತು, ಆರೋಗ್ಯ ಕರ್ನಾಟಕ ಯೋಜನೆ ಅಂತೇಳಿ ಜಾರಿ ತಗೊಂಡು ಬಂತು. ಇದರ ಅತಿ ಮುಖ್ಯ ಉದ್ದೇಶ ರಾಜ್ಯದಲ್ಲಿರುವಂತಹ ನಿರ್ಗತಿಕರು ಮತ್ತು BPL ಅಂದರೆ ಬಡತನ ರೇಖೆಗಿಂತನೂ ಕೆಳಗಿರುವಂತಹ ಕುಟುಂಬ ವರ್ಗಗಳಿಗೆ ಉಚಿತ ಆರೋಗ್ಯ ಸೇವೆಯನ್ನು ಒದಗಿಸಿಕೊಡಬೇಕು ಅನ್ನುವಂತಹ ದೃಷ್ಟಿಕೋನದಲ್ಲಿ ಇಟ್ಕೊಂಡು. ಆಕ್ಚುಲಿ ಈ ರಾಜೀವ್ ಆರೋಗ್ಯ ಕರ್ನಾಟಕ ಯೋಜನೆಯ ಅತಿ ಮುಖ್ಯ ಉದ್ದೇಶ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯ ಉದ್ದೇಶ ಎರಡು ಆಲ್ಮೋಸ್ಟ್ ಸಾಮ್ಯತೆ ಇರುವ ಕಾರಣಕ್ಕಾಗಿ ಆ ಯೋಜನೆ ಮತ್ತು ಈ ಯೋಜನೆ ಎರಡೂ ಉದ್ದೇಶಗಳು ಸಾಮ್ಯತೆ ಇದ್ದಿದ್ದರ ಉದ್ದೇಶಕ್ಕೋಸ್ಕರ ಆಕ್ಚುಲಿ ಈ ಯೋಜನೆ ಜಾರಿಗೆ ಬಂದಿದ್ದು ಮಾರ್ಚ್ 2018ರಲ್ಲಿ. ಈ ಯೋಜನೆ ಜಾರಿಗೆ ಬಂದಿದ್ದು ಸೆಪ್ಟೆಂಬರ್ 2018ರಲ್ಲಿ. ಅಂದರೆ ಆಯುಷ್ಮಾನ್ ಭಾರತ್ ಯೋಜನೆ ಬರೋಕ್ಕಿಂತ ಮುಂಚೆನೆ ಕರ್ನಾಟಕದಲ್ಲಿ ಆರೋಗ್ಯ ಕರ್ನಾಟಕ ಯೋಜನೆ ಜಾರಿಯಲ್ಲಿತ್ತು. ಸೊ ಹೀಗಾಗಿ ಈ ಯೋಜನೆಯ ಉದ್ದೇಶ ಮತ್ತು ಆ ಯೋಜನೆಯ ಉದ್ದೇಶ ಎರಡು ಒಂದೇ ಆಗಿರುವ ಪರಿಣಾಮ ಏನು ಮಾಡಿತು, ಸರ್ಕಾರ ಆರೋಗ್ಯ ಕರ್ನಾಟಕ ಯೋಜನೆಯನ್ನು ಯಾವಾಗ ಆಯುಷ್ಮಾನ್ ಭಾರತ್ ಯೋಜನೆ ಬಂತೋ ಆ ಯೋಜನೆಯ ಜೊತೆ ಮರ್ಜ್ ಮಾಡ್ತು. ಆ ಯೋಜನೆ ಜೊತೆ ವಿಲೀನಗೊಳಿಸಿ ಸರ್ಕಾರ ಏನು ಮಾಡ್ತು ಅಂತಂದರೆ ಕರ್ನಾಟಕದಲ್ಲಿ ಈ ಆರೋಗ್ಯ ಕರ್ನಾಟಕ ಯೋಜನೆ ಅಥವಾ ಆಯುಷ್ಮಾನ್ ಭಾರತ್ ಯೋಜನೆ ಏನಂತ ನಾಮಕರಣ ಮಾಡ್ತು ಅಂದರೆ ಆಯುಷ್ಮಾನ್ ಭಾರತ್ ಯೋಜನೆ, ಆಯುಷ್ಮಾನ್ ಭಾರತ್ ಯೋಜನೆ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಂತೇಳಿ ಜಾರಿ ತಗೊಂಡು ಬಂತು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಂತೇಳಿ, ಆರೋಗ್ಯ ಕರ್ನಾಟಕ ಯೋಜನೆ.
ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ABARKY ಅಂತೇಳಿ ABARKY. ಇದು ಎಷ್ಟರಲ್ಲಿ ಅಂತ ಬಂದಾಗ ನೆನಪಿರಲಿ, 30 ಅಕ್ಟೋಬರ್ 2018ರಂದು ಕರ್ನಾಟಕದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಯಾವ ಹೆಸರಿನಿಂದ ಜಾರಿಗೆ ಬಂತು ಅಂದರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಎಂಬ ಹೆಸರಿನ ಮೂಲಕ ರಾಜ್ಯದಲ್ಲಿ ಜಾರಿ ತಗೊಂಡ್ಬಂದಿರತಕ್ಕಂಥದ್ದು. ಸರಿ, ಹಾಗಾದರೆ ಆಯುಷ್ಮಾನ್ ಭಾರತ್ ಯೋಜನೆಯ ಉದ್ದೇಶ ಅಥವಾ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯ ಉದ್ದೇಶ ಏನು ಅಂತ ಪ್ರಶ್ನೆ ಮಾಡಿದಾಗ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಥವಾ ಆಯುಷ್ಮಾನ್ ಭಾರತ್ ಯೋಜನೆಯ ಉದ್ದೇಶಗಳೇನಾಗಿತ್ತು ಅಂತ ಬಂದಾಗ ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇಲ್ಲಿ NFSA ಕಾಯ್ದೆ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ಚರ್ಚೆ ಆಗ್ತದೆ. NFSA ಅಂತಂದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತಂದು ಹೇಳಿ 2013ರಲ್ಲಿ ಜಾರಿ ಬಂದಿರತಕ್ಕಂಥದ್ದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಂತೇಳಿ. ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಗೂ ಆಯುಷ್ಮಾನ್ ಭಾರತ್ ಯೋಜನೆಗೂ ಏನು ಒಂದಕ್ಕೊಂದು ಸಂಬಂಧ ಅಂತಂದ್ರೆ, ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ಭಾರತದ ಒಟ್ಟು ಕುಟುಂಬ ವರ್ಗಗಳನ್ನು 2 ರೀತಿಯ ಕುಟುಂಬಗಳಾಗಿ ವಿಂಗಡಣೆ ಮಾಡಿದ್ರು. ಒಂದು ಆದ್ಯತಾ ಕುಟುಂಬ, ಮತ್ತೊಂದು ಆದ್ಯೇತರ ಕುಟುಂಬಗಳು ಅಂತಂದೇಳಿ. ಇಲ್ಲಿ ಆದ್ಯತಾ ಕುಟುಂಬಗಳಂತಂದ್ರೆ ಈ BPL ಕುಟುಂಬ ವರ್ಗ ಮತ್ತು ಅಂತ್ಯೋದಯ ಕುಟುಂಬ ವರ್ಗಗಳನ್ನೆಲ್ಲವನ್ನು ಒಂದೆಡೆ ಸೇರಿಸಿ ಆದ್ಯತಾ ಕುಟುಂಬಗಳು ಅಂತ ಪರಿಗಣಿಸಿದ್ರು. ಇನ್ನು APL ಅಂದ್ರೆ ಒಂದು ಸ್ವಲ್ಪ ಬಡತನ ರೇಖೆಗಿಂತನೂ ಮೇಲೆ ಇರೋರು, ಅಬೋವ್ ಪಾವರ್ಟಿ ಲೈನ್, ಅವರೆಲ್ಲರನ್ನ ಆದ್ಯೇತರ ಅಂತ ಪರಿಗಣಿಸಿದ್ರು. ಇಲ್ಲಿ ನಮ್ಗೆ ಗಮನಿಸಬೇಕಾಗಿರೋದು ಆದ್ಯತಾ ಕುಟುಂಬ ವರ್ಗಗಳನ್ನ. ಈ ಆದ್ಯತಾ ಕುಟುಂಬ ವರ್ಗಗಳಲ್ಲಿರುವಂತಹ ಕುಟುಂಬಗಳನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಏನು ಮಾಡ್ತು, ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಜಾರಿ ತಗೊಂಡು ಬಂದು ಇವ್ರಿಗೆ ಉಚಿತ ಆರೋಗ್ಯ ಸೇವೆಯನ್ನು ಲಭ್ಯವನ್ನು ನೀಡಬೇಕು ಅಂತಂದೇಳಿ ಈ ಕುಟುಂಬಗಳಿಗೆ ಆಧಾರವಾಗಿಟ್ಕೊಂಡು ಸರ್ಕಾರ ಏನು ಮಾಡ್ತು, ಯಾವ ರೀತಿಯ ರೋಗಿಗಳಿಗೆ ಈ ಯೋಜನೆಯ ಸೌಲಭ್ಯವನ್ನು ಒದಗಿಸಿಕೊಡ್ಬೇಕು ಅಂತೇಳಿ 2 ರೀತಿಯ ವಿಧಗಳನ್ನಾಗಿ ರೋಗಿಗಳನ್ನು ವಿಭಾಗಿಸ್ತಿಲ್ಲಿ. ಅದು ಯಾವ ರೀತಿಯ ರೋಗಿಗಳು ಅಂತ ಬಂದರೆ, ಒಂದು ಅರ್ಹತಾ ರೋಗಿ ಅಂತ ಬರ್ತಾರೆ, ಅರ್ಹತಾ ರೋಗಿ. ಇನ್ನೊಂದು ಸಾಮಾನ್ಯ ರೋಗಿ ಅಂತಂದೇಳಿ, ಸಾಮಾನ್ಯ ರೋಗಿಯ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಇನ್ನಿಲ್ಲಿ ಅರ್ಹತಾ ರೋಗಿ ಅಂತಂದೇಳಿ ಅಂದರೆ ಅರ್ಹತಾ ರೋಗಿ ಅಂದರೆ ಈ ಯೋಜನೆಯ ಫಲಾನುಭವಿಗಳು ಯಾರಾಗಿರ್ತಾರೆ ಅನ್ನೋದನ್ನ ಅರ್ಹತಾ ರೋಗಿ ಅಂತ ಪರಿಗಣಿಸ್ತವೆ. ಇಲ್ಲಿ ಅರ್ಹತಾ ರೋಗಿ ಅಂತ ಯಾರನ್ನು ಪರಿಗಣಿಸ್ತೀವಿ ಅಂದರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಬರುವಂತಹ ಆದ್ಯತಾ ಕುಟುಂಬ ವರ್ಗಗಳು, ಆದ್ಯತಾ ಕುಟುಂಬ ವರ್ಗಗಳ ಆಲ್ಮೋಸ್ಟ್ ಎಲ್ಲ ಸದಸ್ಯರು ಏನಾಗಿರ್ತಾರೆ, ಈ ಯೋಜನೆಯ ಸದಸ್ಯತ್ವ ಅಂದರೆ ಈ ಯೋಜನೆಯ ಫಲಾನುಭವಿಗಳಾಗಿರ್ತಾರೆ. ಹೀಗಾಗಿ ಅವರನ್ನು ಅರ್ಹತಾ ರೋಗಿಗಳು ಅಂತಂದೇಳಿ ಪರಿಗಣಿಸ್ತವೆ. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಬೇಕು. ಇಲ್ಲಿ ಅರ್ಹತಾ ರೋಗಿಗಳು ಅಂತಂದರೆ ಪ್ರೆಸೆಂಟ್ BPL ಮತ್ತು ಅಂತ್ಯೋದಯ ಕಾರ್ಡನ್ನು ಹೊಂದಿರುವಂತಹ ಬಹುತೇಕ ಫಲಾನುಭವಿಗಳು ಏನಾಗಿರ್ತಾರೆ, ಆಯುಷ್ಮಾನ್ ಭಾರತ್ ಯೋಜನೆಯ ಸೌಲಭ್ಯಕ್ಕೆ ಒಳಪಡೋದಕ್ಕೆ ಸಾಧ್ಯತೆ ಇರ್ತಕ್ಕಂಥದ್ದು ಮತ್ತು ಅವರು ಫಲಾನುಭವಿಗಳಾಗಿರ್ತಾರೆ. ನೆನಪಿರಲಿ, ಆದ್ಯತಾ ಕುಟುಂಬ ವರ್ಗದೊಳಗೆ ಯಾರು ಸೇರ್ಪಡೆ ಆಗಿದ್ದಾರೆ ಅಂದರೆ BPL ಮತ್ತು ಅಂತ್ಯೋದಯ ಕುಟುಂಬ ವರ್ಗಗಳು ಸೇರ್ಪಡೆಯಾಗಿದ್ದಾವೆ. ಇವು 2 ಕುಟುಂಬ ವರ್ಗಗಳು ಏನಾಗಿದ್ದಾವೆ, ಈ ಆಯುಷ್ಮಾನ್ ಭಾರತ್ ಯೋಜನೆಯ ಅರ್ಹತಾ ರೋಗಿಯ ವ್ಯಾಪ್ತಿಯೊಳಗೆ ಬರ್ತಕ್ಕಂಥದ್ದು. ಈ ಅರ್ಹತಾ ರೋಗಿಯ ವ್ಯಾಪ್ತಿಯಲ್ಲಿ ಬರುವಂತಹ ಈ ಕುಟುಂಬಗಳಿಗೆ ತುಂಬಾ ಮುಖ್ಯವಾಗಿರೋದು, ನೆನ್ಪಿಟ್ಕೊಳ್ರಿ, ವಾರ್ಷಿಕ 5 ಲಕ್ಷ ರೂಪಾಯಿ ವೆಚ್ಚದ, ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು, ವಾರ್ಷಿಕ 5 ಲಕ್ಷ ರೂಪಾಯಿ ವೆಚ್ಚದ ಉಚಿತ ಆರೋಗ್ಯ ಸೇವೆಯನ್ನು ಸರ್ಕಾರದ ಮೂಲಕ ಒದಗಿಸಿಕೊಡ್ತಕ್ಕಂಥದ್ದು. ನೆನಪಿರಲಿ, ಇಲ್ಲಿ ಇದೊಂದು ಪೋರ್ಟಲ್ ಆಧಾರಿತ ಕಾರ್ಯಕ್ರಮವಾಗಿದ್ದು ಈ BPL ಕುಟುಂಬ ವರ್ಗ ಅಥವಾ ಅಂತ್ಯೋದಯ ಕುಟುಂಬ ವರ್ಗಕ್ಕೆ ಸೇರ್ಪಡೆಗೊಂಡಿರುವಂತಹ ಸದಸ್ಯರು ಯಾರೇ ಇರಲಿ, 1 ವರ್ಷಕ್ಕೆ 5 ಲಕ್ಷ ರೂಪಾಯಿ ವೆಚ್ಚದ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರನೇ ಭರಿಸ್ತಕ್ಕಂಥದ್ದು. ಅದು ಖಾಸಗಿಯಾಗಿರಲಿ ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಆಗಿರಲಿ. ಎಷ್ಟರವರೆಗಿನ ಉಚಿತ ಆರೋಗ್ಯ ಸೇವೆ ಅಂತೇಳಿ ನಿಮಗೆ ಏನಾದರೂ ಪ್ರಶ್ನೆ ಮಾಡಿದ ಅಂದರೆ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು, 5 ಲಕ್ಷ ರೂಪಾಯಿ. ನಾಳೆ ಈ ಯೋಜನೆಯ ವಿಷಯಾಂಶಗಳನ್ನು ಬರೆದು ಇದರ ಉಪಯೋಗಗಳೇನು, ಈ ಯೋಜನೆಯ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ಎಸ್ಸೇದಲ್ಲಿ ಉಲ್ಲೇಖ ಮಾಡಿದ್ರು, ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡಬೇಕಾಗುವಂತಹ ಪರಿಸ್ಥಿತಿ ಅಥವಾ ಸಂದರ್ಭಗಳು ನಿರ್ಮಾಣಗೊಳ್ತು ಅಂದರೆ ನೆನಪಿರಲಿ, ಇಲ್ಲಿ 5 ಲಕ್ಷ ರೂಪಾಯಿವರೆಗಿನ ಉಚಿತ ಆರೋಗ್ಯ ಸೇವೆ ಅಂದರೆ ಭಾರತದ ಬಹುತೇಕ 90% ಜನ ಒಳಗಾಗುವಂತಹ ಕಾಯಿಲೆಗಳೇನಾಗಿರ್ತವೆ ಇಷ್ಟು ವೆಚ್ಚದಾಯಕವಾಗಿರುವಂತಹ ಕಾಯಿಲೆಗಳಂತೇನೂ ಆಗಿರಂಗಿಲ್ಲ. ಹೀಗಾಗಿ ಜನಸಾಮಾನ್ಯರೇನಾಗಿರ್ತದೆ, ಈ ಸಣ್ಣ ಪುಟ್ಟ 1 ಲಕ್ಷ 2 ಲಕ್ಷ ದುಡ್ಡು ಹೊಂದಿಸೋದಕ್ಕೆ ಅವ್ರಿಗೆ ತುಂಬ ಅಂದರೆ ತುಂಬ ಕಷ್ಟ ಆಗಿರ್ತದೆ. ಅಂತಹ ಕಾಯಿಲೆಗಳೇ ಬಹುತೇಕ ದೇಶದಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು. ಅಂಥವ್ರ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಇಲ್ಲಿ 5 ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸಾ ಸೇವೆಯನ್ನು ಸರ್ಕಾರನೇ ಒದಗಿಸಿಬಿಟ್ರೆ ಆಲ್ಮೋಸ್ಟ್ ಭಾರತದ 90% ರೋಗಿಗಳೇನಾಗ್ತವೆ ಉಚಿತ ಆರೋಗ್ಯ ಸೇವೆಯ ಸೌಲಭ್ಯಕ್ಕೆ ಒಳಪಡ್ತಾರೆ. ಇದು ಈ ಯೋಜನೆಯ ಅತಿ ದೊಡ್ಡ ಅನುಕೂಲ. ಇದು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಅಂದರೆ ಭಾರತದ ಬಹುತೇಕ ಕುಟುಂಬಗಳೇನಾಗ್ತವೆ ಅಂದರೆ ಉಚಿತ ಆರೋಗ್ಯ ಸೇವೆಯ ವ್ಯಾಪ್ತಿಗೆ ಒಳಪಡ್ತವೆ. ಈ ಭಾರತದ ಅಜಾತ ಶತ್ರು
ಭಾರತದ ಧೀಮಂತ ಪ್ರಧಾನಿ ಇಂದಿರಾ ಗಾಂಧಿಯವರ ನಂತರ ಭಾರತ ಅತಿ ಹೆಚ್ಚು ಸುಧಾರಣೆ ಕಂಡಂತಹ ಮತ್ತೊಬ್ಬ ಪ್ರಧಾನಿ ಅಂದರೆ ವಾಜಪೇಯಿ. ಈ ವಾಜಪೇಯಿ ಅವರ ಕನಸು ಏನಾಗಿತ್ತು ಅಂತಂದರೆ, ಭಾರತದಲ್ಲಿ ಅತಿ ಮುಖ್ಯ ಮೂಲಭೂತ ಸೌಲಭ್ಯಗಳೇನಿದಾವೋ ಮೊದಲು ಅವುಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತಂದೇಳಿ ಬಡ ಜನತೆಗೆ ಉಚಿತವಾದಂತಹ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡೋದಾಗಿರ್ಬೋದು, ಗ್ರಾಮೀಣ ಭಾಗಕ್ಕೆ ಅತ್ಯುತ್ತಮವಾದಂತಹ ರಸ್ತೆ ಸಂಪರ್ಕ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದಾಗಿರ್ಬೋದು, ಉಚಿತ ವಿದ್ಯುತ್ನ ಪೂರೈಕೆಯಾಗಿರ್ಬೋದು, ಜೊತೆಗೆ ಉಚಿತ ಆರೋಗ್ಯ ಸೇವೆಯನ್ನು ಒದಗಿಸಿಕೊಡ್ಬೇಕು ಅನ್ನುವಂಥದ್ದು ವಾಜಪೇಯಿರವರ ಕನಸಾಗಿತ್ತು. ಜೊತೆಗೆ ಫ್ರೀಯಾಗಿ ಪ್ರತಿ ಮನೆಗೂ ಕೂಡ ಕುಡಿಯುವ ನೀರನ್ನು ಪೂರೈಕೆ ಮಾಡಬೇಕು ಅನ್ನುವಂತಹ ಇದೇ ಮೂಲಭೂತ ಸೌಲಭ್ಯಗಳನ್ನು ಇವತ್ತು ಜನಸಾಮಾನ್ಯರಿಗೆ ಕೊಟ್ಟುಬಿಟ್ರೆ ದೇಶ ಸಾಕಷ್ಟು ಅಭಿವೃದ್ಧಿಯನ್ನು ಕೊಂಡುತ್ತದೆ. ಈ ಒಂದು ದೃಷ್ಟಿಕೋನದೊಳಗೆ ಅವರ ಆ ಕನಸಿನಲ್ಲಿದ್ದಂತಹ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ಒಳಗೆ ಸರ್ಕಾರ ಏನು ಮಾಡ್ತು, ಆರೋಗ್ಯವನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಯೋಜನೆ ಜಾರಿ ತೊಗೊಂಬಂದಿರೋದು. ಅಂದರೆ ನಾಳೆ ಅನುಕೂಲತೆ ಬಗ್ಗೆ ಚರ್ಚೆ ಮಾಡೋದಾದ್ರೆ ಈ ರೀತಿಯ ಒಂದಿಷ್ಟು ಉಲ್ಲೇಖಗಳನ್ನು ಮಾಡಿದರೆ ತುಂಬ ಅನುಕೂಲ ಆಗ್ತದೆ, ನಿಮಗೆ ವೇಟೇಜ್ ಆಗೋ ಸಾಧ್ಯತೆ ಹೆಚ್ಚಿರ್ತದೆ. ಸೊ ನೆನಪಿರಲಿ, ಇಲ್ಲಿ BPL ಕುಟುಂಬ ವರ್ಗ ಅಥವಾ ಅರ್ಹತಾ ರೋಗಿಗಳಿಗೆ ಎಷ್ಟು ವಾರ್ಷಿಕ ವೆಚ್ಚದ ಚಿಕಿತ್ಸಾ ಸೌಲಭ್ಯ ಇರುತ್ತೆ ಅಂತಂದರೆ 5 ಲಕ್ಷ ರೂಪಾಯಿ ವೆಚ್ಚದ ಉಚಿತ ಚಿಕಿತ್ಸಾ ಸೇವೆ ಇಲ್ಲಿ ಲಭ್ಯ ಇರತಕ್ಕಂಥದ್ದು. ಇದು ಪ್ರಶ್ನೆ ಕೇಳ್ತಿರ್ತಾನೆ, ನೆನಪಿಟ್ಕೊಳ್ರಿ. ಇನ್ನು ಎರಡನೇದ್ದು ಸಾಮಾನ್ಯ ರೋಗಿ ಅಂತ ಬರ್ತದೆ. ಸಾಮಾನ್ಯ ರೋಗಿ, ಅರ್ಹತಾ ರೋಗಿ ಮತ್ತು ಸಾಮಾನ್ಯ ರೋಗಿ ಅಂತಂದರೆ, ಇಲ್ಲಿ ಸಾಮಾನ್ಯ ರೋಗಿ ಅಂದರೆ ಆದ್ಯೇತರ ಕುಟುಂಬ ವರ್ಗಗಳು ಅಂತ ಬರ್ತವೆ. ಆದ್ಯೇತರ ಕುಟುಂಬ ವರ್ಗ ಅಂತಂದರೆ ಪ್ರಸ್ತುತ APL ಅವರೆಲ್ಲರನ್ನ ಏನು ಮಾಡಿದರೆ ಆದ್ಯೇತರ ಅಂತ ಸೇರ್ಪಡೆ ಮಾಡಿದ್ದಾನೆ. ಬಟ್ ಈ ಕುಟುಂಬ ವರ್ಗಗಳಲ್ಲಿ APL BPL ಅಂತ್ಯೋದಯ ಅನ್ನುವಂತಹ ಏನೂ ವ್ಯತ್ಯಾಸಗಳಿಲ್ಲ. ಅಲ್ಲಿ ಅರ್ಹತೆ ಇರೋರನ್ನ ಆದ್ಯತಾ, ಅರ್ಹತೆ ಇಲ್ಲದೆ ಇರೋರನ್ನ ಆದ್ಯೇತರ ಅಂತ ವಿಂಗಡಣೆ ಮಾಡಿದ್ದಾನೆ. ಆ ಆದ್ಯೇತರ ಅಂತ ಈಗ ನಿಮ್ಗೆ ಗಮನಕ್ಕೆ ಬರಬೇಕಾಗಿತ್ತು ಅಂದರೆ APL ಅಂದರೆ ನಿಮಗೆ ನೆನಪಿರ್ತದೆ, ತುಂಬ ಚೆನ್ನಾಗಿ ಅರ್ಥ ಆಗ್ತದೆ. ಆ ಕಾರಣಕ್ಕೆ ಇಲ್ಲಿ ಸಾಮಾನ್ಯ ರೋಗಿಯ ವ್ಯಾಪ್ತಿಗೆ ಯಾರು ಒಳಪಡ್ತಾರೆ ಅಂದರೆ APL ಕುಟುಂಬ ವರ್ಗದವರು ಒಳಪಡ್ತಾರೆ. ಸರ್, ಹಾಗಾದರೆ APL ಕುಟುಂಬ ವರ್ಗದವರಿಗೆ ಈ ಯೋಜನೆ ಮೂಲಕ ಆರೋಗ್ಯ ಸೇವೆಯನ್ನು ಲಭ್ಯ ಇಲ್ವಾ ಅಂತ ಪ್ರಶ್ನೆ ಮಾಡಿದರೆ, ನೆನಪಿರಲಿ, ಈ 5 ಲಕ್ಷ ರೂಪಾಯಿನ 30% ಏನಿದೆಯಲ್ಲ, ಸುಮಾರು 1.50 ಲಕ್ಷ ರೂಪಾಯಿ ವೆಚ್ಚದ ಉಚಿತ ಆರೋಗ್ಯ ಸೇವೆ ಇಲ್ಲಿಯೂ ಕೂಡ ಲಭ್ಯ ಇರತಕ್ಕಂಥದ್ದು. ಯಾವ ಯೋಜನೆಡಿ? ಆಯುಷ್ಮಾನ್ ಭಾರತ್ ಯೋಜನೆಡಿ. ಆಯುಷ್ಮಾನ್ ಭಾರತ್ ಯೋಜನೆಡಿ ಸಾಮಾನ್ಯ ರೋಗಿ ಅಂದರೆ APL ಕುಟುಂಬ ವರ್ಗಗಳ ವ್ಯಾಪ್ತಿಯೊಳಗೆ ಯಾರು ಬರ್ತಾರೋ ಅವರೆಲ್ಲರೂ ಸಾಮಾನ್ಯ ರೋಗಿಗಳಾಗಿರ್ತಾರೆ. ಅವರ ವಾರ್ಷಿಕ 1.5 ಲಕ್ಷ ರೂಪಾಯಿ ವೆಚ್ಚದ ಉಚಿತ ಚಿಕಿತ್ಸಾ ಸೇವೆಯನ್ನು ಈ ಯೋಜನೆ ಮೂಲಕ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ನಾವಿಲ್ಲಿ ಗಮನಿಸಬೇಕಾಗಿರೋದು, ಈ ಆಯುಷ್ಮಾನ್ ಭಾರತ್ ಯೋಜನೆ ಇದೆ, ಇನ್ನು ಈ ಯೋಜನೆಯ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳೋದಕ್ಕೆ ನಾವೇನು ಮಾಡ್ಬೋದು, ಎಲ್ಲ ರೀತಿಯಾದಂತಹ ರೋಗಗಳಿಗೆ ಮತ್ತು ಇಲ್ಲಿ ಚಿಕಿತ್ಸೆ ಸೇವೆ ಲಭ್ಯ ಇದೆ ಅಂತ ನಾವು ಅಂದ್ಕೊಂಡ್ರೆ ಅದು ಸ್ವಲ್ಪ ತಪ್ಪಾಗ್ತದೆ ಫ್ರೆಂಡ್ಸ್. ಈ ಯೋಜನೆ ಮೂಲಕ ಎಂಥವ್ರಿಗೆ ಉಚಿತ ಸೇವೆ ಮತ್ತು ಯಾವ ರೀತಿಯ ರೋಗಗಳಿದ್ದಾಗ ಈ ಯೋಜನೆಯ ಫಲಾನುಭವಿಗಳ ಆಗೋದಕ್ಕೆ ಅವಕಾಶ ಇರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಾದರೆ ಇಲ್ಲಿ ಗಮನಿಸ್ರಿ ಫ್ರೆಂಡ್ಸ್, ಇಲ್ಲಿ ಚಿಕಿತ್ಸಾ ಹಂತಗಳು 3 ವಿಧದ ಚಿಕಿತ್ಸಾ ಹಂತಗಳು ಬರ್ತವೆ. ಇಲ್ಲಿ 3 ವಿಧದ ಚಿಕಿತ್ಸಾ ಹಂತಗಳು ಬರ್ತವೆ. 3 ವಿಧದ ಚಿಕಿತ್ಸಾ ಹಂತಗಳು. ಯಾವ 3 ವಿಧದ ಚಿಕಿತ್ಸಾ ಹಂತಗಳು ಅಂತ ಬಂದಾಗ, ಎಸ್ ಆತ್ಮೇಲೆ ಇಲ್ಲಿ ನೀವು ಪರಿಗಣಿಸಬೇಕು. ಇಲ್ಲಿ ಚಿಕಿತ್ಸಾ ಹಂತಗಳು ಯಾವ ರೀತಿಯಾಗಿ ಲಭ್ಯ ಇರ್ತವೆ, ಯಾವ ರೀತಿ ನಾವಿಲ್ಲಿ ಚಿಕಿತ್ಸೆಯ ಸೇವೆಯನ್ನು ಪಡ್ಕೊಳ್ಬೋದು ಅನ್ನುವಂತಹ ದೃಷ್ಟಿಕೋನದೊಳಗೆ ಗಮನಿಸೋದಾದರೆ ಫ್ರೆಂಡ್ಸ್, ಇಲ್ಲಿ ನಮ್ಮ ಚಿಕಿತ್ಸಾ ಹಂತಗಳಲ್ಲಿ ಸಾಮಾನ್ಯ ರೋಗಗಳು ಬರ್ತವೆ. ಪ್ರಥಮ ಹಂತದ ರೋಗಗಳು ಕೆಮ್ಮು, ನೆಗಡಿ, ಜ್ವರ, ಶೀತ. ಸುಮಾರು 2 ರಿಂದ 3 ದಿನ ನಾವು ಮನೆಯಲ್ಲೇ ಆರೈಕೆ ತೊಗೊಂಡ್ರೆ ಅಥವಾ ಸಣ್ಣ ಪುಟ್ಟ ಔಷಧಿಯ ಸೌಲಭ್ಯಗಳನ್ನು ಪಡ್ಕೊಂಡ್ಬಿಟ್ರೆ ನಾವು ಆರಾಮಾಗ್ತಾ ಇರ್ತವೆ. ಅಂತಹ ಸಣ್ಣ ಪುಟ್ಟ ಆರೋಗ್ಯ ಸೌಲಭ್ಯಗಳಿಗೆ ನಾವು ಇವತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ನಮಗೆ ಉಚಿತವಾಗಿ ಸಿಗುತ್ತೆ ಅಂತಂದೇಳಿ ಹೋಗೋದು ಏನಾಗ್ತದೆ, ತಪ್ಪಾಗ್ತದೆ. ಹಾಗಾದರೆ ಈ ಯೋಜನೆಯಲ್ಲಿ ಎಂತಹ ಸೌಲಭ್ಯಗಳನ್ನು ಎಂತಹ ರೋಗಗಳಿಗೆ ಸೌಲಭ್ಯ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಪ್ರಶ್ನೆ ಮಾಡಿದಾಗ ಗಮನಿಸ್ರಿ, ಸಾಮಾನ್ಯ ದ್ವಿತೀಯ ಹಂತದ ರೋಗಗಳು ಅಥವಾ ಸಾಮಾನ್ಯ ದ್ವಿತೀಯ ಹಂತದ ಕಾಯಿಲೆಗಳು ಅಂತ ಬರ್ತವೆ. ಇತ್ತೀಚಿನ ದಿನಮಾನಗಳಲ್ಲಿ ನೋಡ್ರಿ, ಕರೋನಾ ಮಾರಿಗಿಂತ ಮುಂಚೆ ಕರ್ನಾಟಕ ಮತ್ತು ಭಾರತ ಎದುರಿಸಿರ್ತಕ್ಕಂಥ ಪ್ರಮುಖ ರೋಗಗಳು ಡೆಂಗ್ಯೂ ಆಗಿರ್ಬೋದು, ಚಿಕನ್ ಗುನ್ಯಾ ಆಗಿರ್ಬೋದು, ಆಮೇಲೆ ಕಾಲರ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು. ಇಂತಹ ರೋಗಗಳೇನಾದರೂ ಬಂದರೆ ಆ ರೋಗಗಳಿಗೆ ನಾವು ಈ ಸಾಮಾನ್ಯ ದ್ವಿತೀಯ ಹಂತದ ರೋಗಗಳು ಅಂತ ಪರಿಗಣಿಸಿ ಅವುಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಆರೋಗ್ಯ ಸೇವೆಯನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ನೆನಪಿರಲಿ, ಇಲ್ಲಿ ನೀವು ಪ್ರಶ್ನೆ ಕೇಳ್ತಾನೆ, ಆಯುಷ್ಮಾನ್ ಭಾರತ್ ಯೋಜನೆಯಡಿ ಸಾಮಾನ್ಯ ದ್ವಿತೀಯ ಹಂತದ ರೋಗಗಳಿಗೆ ಎಲ್ಲಿ ಉಚಿತ ಆರೋಗ್ಯ ಸೇವೆಯನ್ನು ಒದಗಿಸಿಕೊಡಲಾಗುತ್ತದೆ ಅಂತ ಪ್ರಶ್ನೆ ಮಾಡ್ತಾನೆ. ಸಾಮಾನ್ಯ ದ್ವಿತೀಯ ಹಂತದ ರೋಗಗಳಿಗೆ ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಆರೋಗ್ಯ ಸೇವೆ ಲಭ್ಯ ಇರತಕ್ಕಂಥದ್ದು. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಯಾವ್ಯಾವುದೋ ರೋಗಗಳಿಗೆ ನಮಗೆ ಇಲ್ಲಿ ಉಚಿತ ಆರೋಗ್ಯ ಸೇವೆ ಲಭ್ಯ ಇದೆ ಅಂತೇಳಿ ಯಾವ ಬೇಕಾವ ಆಸ್ಪತ್ರೆಗಳಿಗೆ ಹೋಗಿ ನಾವು ಆಯುಷ್ಮಾನ್ ಭಾರತ್ ಯೋಜನೆಯ ಫಲಾನುಭವಿಗಳಾಗಿವಿ, ನಮಗೆ ಉಚಿತ ಆರೋಗ್ಯ ಸೇವೆ ಕೊಡ್ರಿ ಅಂತಂದ್ರೆ ಇಲ್ಲಿ ಸೇವೆ ಲಭ್ಯ ಇರಂಗಿಲ್ಲ. ಇದ್ರ ಮಾಹಿತಿನೂ ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇಲ್ಲಿ ಸಾಮಾನ್ಯ ದ್ವಿತೀಯ ಹಂತದ ರೋಗಗಳಂತಂದ್ರೆ ಹೇಳಿದ್ನಲ್ಲ, ಕಾಲರಾ, ಮಲೇರಿಯಾ,
ಡೆಂಗ್ಯೂ ಅಂತಹ ಚಿಕನ್ ಗುನ್ಯಾ ಈ ಥರದಂತಹ ರೋಗಗಳು ಏನಾದರೂ ಇದ್ವು ಅಂತಂದರೆ ಅವುಗಳನ್ನು ಸಾಮಾನ್ಯ ದ್ವಿತೀಯ ಹಂತದ ರೋಗಗಳಂತ ಕರೀತೇವೆ. ಇವುಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಸೇವೆ ಲಭ್ಯ ಇರತಕ್ಕಂಥದ್ದು. ದೆನ್ ನೆಕ್ಸ್ಟು ಸಂಕೀರ್ಣ ದ್ವಿತೀಯ ಹಂತದ ಕಾಯಿಲೆಗಳು ಅಂತ ಬರ್ತವೆ. ಇಲ್ಲಿ ಸಂಕೀರ್ಣ ದ್ವಿತೀಯ ಹಂತದ ಕಾಯಿಲೆಗಳು ಅಂತಂದರೆ ನಾವು ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಾಗಿದ್ದಾವೆ, ಆ ಸರ್ಕಾರಿ ಆಸ್ಪತ್ರೆಗಳಲ್ಲಿರುವಂತಹ ಚಿಕಿತ್ಸಾ ವ್ಯವಸ್ಥೆ ಮತ್ತು ಚಿಕಿತ್ಸಾ ಸೌಲಭ್ಯವನ್ನು ಮೀರಿಯೂ ಸಹ ನಾವು ಅಲ್ಲಿರುವಂತಹ ರೋಗಗಳಿಗೆ ಗುಣಮುಖ ಹೊಂದದೇ ಇದ್ದಂತಹ ಸಂದರ್ಭದಲ್ಲಿ, ಅಂದರೆ ನಾವಿಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಪೇಷಂಟ್ಗಳನ್ನು ದಾಖಲು ಮಾಡಿದ್ದೇವೆ, ಅಲ್ಲಿಯ ಚಿಕಿತ್ಸೆಗೆ ಸ್ಪಂದನೆ ದೊರೆಯಲಾರದೆ ಅವರಲ್ಲಿ ಗುಣಮುಖರಾಗದೇ ಇಲ್ಲನಪ್ಪ ಅಂತಂದರೆ ಇಲ್ಲೇನು ಮಾಡ್ತಾರೆ, ಸರ್ಕಾರಿ ಆಸ್ಪತ್ರೆಯ ವೈದ್ಯರೇ ನಿಮ್ಮನ್ನೇನು ಮಾಡ್ತಾರೆ, ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಿಗೆ ನಿಮ್ಮನ್ನು ಪ್ರಮೋಟ್ ಮಾಡ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಂತಹ ಖಾಸಗಿ ಆಸ್ಪತ್ರೆಗಳಂದರೆ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಿಗೆ ನಿಮ್ಮನ್ನು ನೋಂದಾವಣೆಗೊಳಿಸ್ತಾರೆ. ಆ ಸಂದರ್ಭದಲ್ಲಿ ನಿಮಗೆ ದ್ವಿತೀಯ ಹಂತದ ಅಂದರೆ ಸಂಕೀರ್ಣ ದ್ವಿತೀಯ ಹಂತದ ರೋಗಗಳಿಗೆ ಉಚಿತ ಆರೋಗ್ಯ ಸೇವೆ ಲಭ್ಯ ಇರತಕ್ಕಂಥದ್ದು. ನೀವು ಇಲ್ಲಿ ರೋಗಗಳು ಎಷ್ಟೇ ಆದರೂ ಗುಣಪಡಿಸಲಿ ಅಂತೇಳಿ ನೇರವಾಗಿ ಖಾಸಗಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ಬಹುಶಃ ಈ ಸೌಲಭ್ಯ ಲಭ್ಯ ಇರತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗ್ತದೆ. ನೀವು ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಾಗಿರಿ, ಅಲ್ಲಿ ಚಿಕಿತ್ಸೆ ಗುಣಮುಖ ಆಗ್ತಾ ಇಲ್ಲ ಅಂತಂದರೆ, ರೋಗ ಗುಣಮುಖ ಆಗ್ತಾ ಇಲ್ಲ ಅಂತಂದರೆ ಸ್ವತಃ ಸರ್ಕಾರಿ ಆಸ್ಪತ್ರೆಯವರೇ ನಿಮ್ಮನ್ನು ಏನು ಮಾಡ್ತಾರೆ, ಆಯುಷ್ಮಾನ್ ಭಾರತ್ ಯೋಜನೆಗೆ ಯಾವೆಲ್ಲ ಖಾಸಗಿ ಆಸ್ಪತ್ರೆಗಳು ನೋಂದಾವಣೆಗೊಂಡಿದ್ದಾವೋ ಅವುಗಳಿಗೆ ನಿಮ್ಮನ್ನು ಪ್ರಮೋಟ್ ಮಾಡ್ತಾರೆ, ಅಂದರೆ ಶಿಫಾರಸು ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರನೇ ಭರಿಸ್ತದೆ, ನಿಮಗೆ ಉಚಿತ ಆರೋಗ್ಯ ಸೇವೆ ಲಭ್ಯ ಇರತಕ್ಕಂಥದ್ದು. ನೆನಪಿರಲಿ, ಸಂಕೀರ್ಣ ದ್ವಿತೀಯ ಹಂತದ ಕಾಯಿಲೆಗಳಿಗೆ ಎಲ್ಲಿ ಚಿಕಿತ್ಸಾ ಸೇವೆ ಲಭ್ಯ ಇರುತ್ತೆ ಅಂತಂದರೆ ಸರ್ಕಾರಿ ಆಸ್ಪತ್ರೆಯಿಂದ ಶಿಫಾರಸುಗೊಂಡು ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿದ್ವಿ ಅಂತಂದರೆ ಅಲ್ಲಿ ಈ ಒಂದು ಚಿಕಿತ್ಸಾ ಸೇವೆ ಲಭ್ಯ ಇರ್ತದೆ. ಇನ್ನು ತೃತೀಯ ಹಂತದ ಕಾಯಿಲೆಗಳು ಅಂದರೆ, ತೃತೀಯ ಹಂತದಂದರೆ ಆಲ್ಮೋಸ್ಟ್ ಟಿಕೆಟ್ ತೆಗೆದುಕೊಳ್ಳೋದಕ್ಕೆ ಸಮೀಪ ಇರುವಂಥದ್ದು ಅಂತ ಅರ್ಥ. ಇಲ್ಲಿ ಟಿಕೆಟ್ ತೆಗೆದುಕೊಳ್ಳೋಕೆ ಸಮೀಪ ಅಂತಂದರೆ ಮುಖ್ಯವಾಗಿ ಗಮನದಲ್ಲಿರಲಿ, ಇಲ್ಲಿ ಅಪಘಾತಗಳಂತಹ ಕಾಯಿಲೆಗಳು, ಅಪಘಾತಗಳಾಗಿರುವಂತಹ ಸಂದರ್ಭಗಳು ಅಥವಾ ಅವಘಡಗಳಂತಹ ಸಂದರ್ಭದಲ್ಲಿ, ಅಪಘಾತಗಳು ಮತ್ತು ಅವಘಡಗಳು ನೆನಪಿಟ್ಟುಕೊಳ್ಳೋಕೆ ಸಾಧ್ಯ ಬೇಕು. ಇಲ್ಲಿ ಅಪಘಾತಗಳು ಅಂತಂದರೆ ಈ ವೆಹಿಕಲ್ಗಳ ಆಕ್ಸಿಡೆಂಟ್ಸ್ಗಳಾಗಿರ್ಬೋದು, ಆ ಥರದ ರೋಗಗಳಾಗಿರ್ಬೋದು. ಇನ್ನು ಅವಘಡಗಳು ಅಂತ ಬಂದಾಗ ಹೃದಯಾಘಾತ ಆಗಿರ್ಬೋದು, ಇನ್ನು ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಆವಿಗಳ ಕಡಿತ ಆಗಿರ್ಬೋದು, ಬೇರೆ ಯಾವುದಾದ್ರೂ ಅವಘಡಗಳು. ಇಂತಹ ಅವಘಡಗಳು ಮತ್ತು ಅಪಘಾತಗಳು ಸಂಭವಿಸುವುದಂದರೆ ಈ ಸಂದರ್ಭಗಳಲ್ಲಿ ತುರ್ತು ಚಿಕಿತ್ಸೆಯ ಅಗತ್ಯ ಇರ್ತದೆ. ಈ ತುರ್ತು ಚಿಕಿತ್ಸೆಯ ಅಗತ್ಯ ಅಂತಂದರೆ ನಾವು ಸರ್ಕಾರಿ ಆಸ್ಪತ್ರೆಗೇ ಹೋಗಿ ಕಾಯೋದ್ರ ಬದಲಾಗಿ ನಾವು ನೇರವಾಗಿ ಈ ರೀತಿಯ ತೃತೀಯ ಹಂತದ ಕಾಯಿಲೆಗಳನ್ನು ನಾವು ನೇರವಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲು ಮಾಡೋದ್ರ ಮೂಲಕ ನಾವು ಉಚಿತ ಆರೋಗ್ಯ ಸೇವೆಯನ್ನು ಪಡ್ಕೋಬೋದು. ನೆನ್ಪಿಟ್ಕೊಡ್ರಿ, ಖಾಸಗಿ ಆಸ್ಪತ್ರೆಗಳಲ್ಲಿ ನೇರವಾಗಿ ಎಂತಹ ಸಂದರ್ಭದಲ್ಲಿ ಹೋಗಿ ಉಚಿತ ಆರೋಗ್ಯ ಸೇವೆಯನ್ನು ಪಡ್ಕೋಬೋದು ಅಂತಂದರೆ ತೃತೀಯ ಹಂತದ ಕಾಯಿಲೆಗಳಿಗೆ ಸಂದರ್ಭದಲ್ಲಿ ಮಾತ್ರ. ಈ ತೃತೀಯ ಹಂತದ ಕಾಯಿಲೆಗಳು ಯಾವಾಗಿರ್ತವೆ ಅಂದರೆ ಅಪಘಾತಗಳು ಮತ್ತು ಅವಘಡಗಳು ಸಂಭವಿಸುವಂತಹ ಸಂದರ್ಭ ಇತ್ತು ಅಂತಂದರೆ ಅಂತಹ ಸಂದರ್ಭದಲ್ಲಿ ನಾವು ಖಾಸಗಿ ಆಸ್ಪತ್ರೆಗಳ ಮೂಲಕ ನೇರವಾಗಿ ಉಚಿತ ಆರೋಗ್ಯ ಸೇವೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ನೆನಪಿರಲಿ, ಆಯುಷ್ಮಾನ್ ಭಾರತ್ ಯೋಜನೆ ಇದೆ, ಎಲ್ಲರಿಗೂ ಉಚಿತ ಆರೋಗ್ಯ ಸೇವೆ ಲಭ್ಯ ಇದೆ ಅಂತಂದರೆ ಆ ಉಚಿತ ಆರೋಗ್ಯ ಸೇವೆ ಹೇಗೆ ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ಸರ್ಕಾರ ಕಲ್ಪಿಸಿದೆ ಅನ್ನೋದ್ರ ಬಗ್ಗೆನೂ ಕೂಡ ನಮಗೆ ಮಾಹಿತಿ ಇರಬೇಕು. ನೆನಪಿರಲಿ, ಸಾಮಾನ್ಯ ದ್ವಿತೀಯ ಹಂತದ ರೋಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಆರೋಗ್ಯ ಸೇವೆ, ಸಂಕೀರ್ಣ ದ್ವಿತೀಯ ಹಂತದ ರೋಗಗಳಿದ್ವು ಅಂತಂದರೆ ಸರ್ಕಾರಿ ಆಸ್ಪತ್ರೆಯಿಂದ ನೋಂದಾಯಿತ ಖಾಸಗಿ ಆಸ್ಪತ್ರೆಗೆ ಶಿಫಾರಸುಗೊಂಡಾಗ ಉಚಿತ ಆರೋಗ್ಯ ಸೇವೆ, ತೃತೀಯ ಹಂತದ ಕಾಯಿಲೆಗಳಿದ್ವು ಅಂದರೆ ನೇರವಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲಾಗುವುದರ ಮೂಲಕ ಉಚಿತ ಆರೋಗ್ಯ ಸೇವೆಯನ್ನು ಪಡ್ಕೊಳ್ಳೋದು. ಇಲ್ಲಿ ನಾವು ಸ್ವಲ್ಪ ಗಮನಿಸಬೇಕು, ಇಲ್ಲಿ ಯಾವುದೇ ಸರ್ಕಾರಿ ಆಸ್ಪತ್ರೆಯಿಂದ ಖಾಸಗಿ ಆಸ್ಪತ್ರೆಗೆ ಹೋಗಬೇಕಾದ್ರೆ ಈ ಖಾಸಗಿ ಆಸ್ಪತ್ರೆಗಳೇನಾಗಿರಬೇಕು, ಆಯುಷ್ಮಾನ್ ಭಾರತ್ ಯೋಜನೆ ಜೊತೆಗೆ ನೋಂದಾವಣೆಗೊಂಡಿರಬೇಕು. ಅಂತಹ ಸಂದರ್ಭದಲ್ಲಿ ಈ ನೋಂದಾವಣೆಗೊಂಡಂತಹ ಖಾಸಗಿ ಆಸ್ಪತ್ರೆಗಳಿಗೆ ನಾವು ಉಚಿತ ಆರೋಗ್ಯ ಸೇವೆಗಾಗಿ ಹೋದ್ವಿ ಅಂತಂದರೆ ಅಲ್ಲಿ ನಮಗೆ ಈ ಒಂದು ಸೌಲಭ್ಯ ಲಭ್ಯ ಇರ್ತದೆ. ಸರಿ, ಹಾಗಾದರೆ ಸರ್ಕಾರ ಈ ಯೋಜನೆ ತೊಗೊಂಡು ಬಂದದ, ಜನಸಾಮಾನ್ಯರಿಗೆ ಯಾವ ಖಾಸಗಿ ಆಸ್ಪತ್ರೆ ಈ ಒಂದು ಯೋಜನೆಯಡಿ ನೋಂದಾವಣೆಗೊಂಡವು ಅನ್ನೋದ್ರ ಬಗ್ಗೆ ಮಾಹಿತಿ ಇರಂಗಿಲ್ಲಲ್ಲ. ಈ ಸಂದರ್ಭದಲ್ಲಿ ಏನು ಮಾಡ್ಬೋದು? ನೆನಪಿರಲಿ, ಇದು ಸಾರ್ವಜನಿಕರ ಗಮನಕ್ಕಾಗಿ ನಾನು ಇದ್ರ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೇನೆ. ಈ ಖಾಸಗಿ ಆಸ್ಪತ್ರೆಗಳೇನಾದರೂ ಈ ಒಂದು ಯೋಜನೆಗೆ ಒಳಪಟ್ಟಿದ್ರೆ, ಅಂದರೆ ಈ ಆಯುಷ್ಮಾನ್ ಭಾರತ್ ಯೋಜನೆಗೆ ಏನಾದರೂ ನೋಂದಾಯಿತಗೊಂಡಿದ್ರೆ ಆ ಖಾಸಗಿ ಆಸ್ಪತ್ರೆಗಳ ಹೊರಭಾಗದಲ್ಲಿ ಇಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯ ಸೌಲಭ್ಯವಿದೆ ಅನ್ನುವುದರ ಒಂದು ಫಲಕವನ್ನು ಹಾಕ್ಕೊಂಡಿರ್ತವೆ. ಇಲ್ಲ ಅಂತಂದರೆ ನಿಮಗೆ ಯಾವ ಆಸ್ಪತ್ರೆಗಳು ನಿಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಗೆ ನೋಂದಾವಣೆಗೊಂಡಿದ್ದೇವೆ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು ಅಂದರೆ ಆಯುಷ್ಮಾನ್ ಭಾರತ್ ಯೋಜನೆಯ ಸೈಟ್ಗೆ ಹೋಗ್ಬಿಟ್ರೆ, ಇವತ್ತು ಗೂಗಲ್ನಲ್ಲಿ ನೀವು ಸರ್ಚ್ ಮಾಡಿದ್ರೆ ಯಾವ ಆಸ್ಪತ್ರೆಗಳು ಲಭ್ಯ ಇದಾವೋ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರ್ತದೆ.
ಇದೆಲ್ಲವನ್ನು ಹೊರತುಪಡಿಸಿ ಇನ್ನೂ ನಿಮಗೆ ಮಾಹಿತಿ ಸುಲಭವಾಗಿ ಸಿಗಬೇಕಾಗಿತ್ತಂದರೆ ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೋಗಿ ಯಾವ ಖಾಸಗಿ ಆಸ್ಪತ್ರೆಗಳು ಆಯುಷ್ಮಾನ್ ಭಾರತ್ ಯೋಜನೆಗೆ ನೋಂದಾವಣೆಗೊಂಡಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ರೆ ಅವರು ನಿಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ಆಸ್ಪತ್ರೆಗಳಿದಾವೆ ಅವೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಸೊ ಆ ಮಾಹಿತಿ ಇಟ್ಕೊಂಡು ನೀವೇನು ಮಾಡ್ಬೋದು, ಈ ಸೌಲಭ್ಯವನ್ನು ಪಡೆದುಕೊಳ್ಳೋಕೆ ಸಾಧ್ಯ ಆಗ್ತದೆ. ಸರಿ ಸರ್, ನಾವು ಈ ಅರ್ಹತಾ ರೋಗಿಗಳಾಗಿದ್ದೇವೆ, ಈ BPL ಮತ್ತು ಅಂತ್ಯೋದಯ ಕುಟುಂಬ ವರ್ಗಕ್ಕೆ ಸೇರ್ಪಡೆಗೊಂಡಿದ್ದೇವೆ, ನಮಗೆ ಈ ಸೌಲಭ್ಯ ಪಡ್ಕೋಬೇಕಾಗಿತ್ತಂದ್ರೆ ನಾವು ಯಾವ ಕ್ರಮಗಳನ್ನು ಅಥವಾ ಯಾವ ಕೆಲಸ ಮಾಡಿದ್ರೆ ನಮಗೆ ಈ ಒಂದು ಸೌಲಭ್ಯ ಲಭ್ಯ ಇರುತ್ತದೆ ಅನ್ನುವಂಥದ್ದು ತುಂಬ ಮುಖ್ಯವಾಗಿ ನೆನಪಿಟ್ಕೊಳ್ರಿ. ನೀವು APL ಅಥವಾ ಅಂತ್ಯೋದಯ ಕುಟುಂಬ ವರ್ಗಕ್ಕೆ ಸಂಬಂಧಪಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ರೇಷನ್ ಕಾರ್ಡ್ಗಳನ್ನು ತಗೊಂಡು ನೀವು ಸ್ಥಳೀಯ ಆರೋಗ್ಯ ಕೇಂದ್ರಗಳಲ್ಲಿ ಆರೋಗ್ಯ ಚೀಟಿ ಅಥವಾ ಆರೋಗ್ಯ ಕಾರ್ಡನ್ನು ಮಾಡಿಸೋದ್ರ ಮೂಲಕ ಈ ಸೌಲಭ್ಯಕ್ಕೆ ಒಳಗಾಗೋದಕ್ಕೆ ನಿಮಗೆ ಅರ್ಹತೆ ಇರ್ತದೆ. ನೆನಪಿರಲಿ, ಈ ಸೌಲಭ್ಯಕ್ಕೆ ಒಳಗಾಗಬೇಕಾಗಿತ್ತಂದರೆ ನಿಮಗೆ ಆರೋಗ್ಯ ಕಾರ್ಡನ್ನು ಸ್ಥಳೀಯ ಆರೋಗ್ಯ ಕೇಂದ್ರಗಳಲ್ಲಿ ಕೊಡ್ತಾ ಇರ್ತಾರೆ ಫ್ರೆಂಡ್ಸ್. ಆ ಆರೋಗ್ಯ ಕಾರ್ಡ್ಗಳನ್ನು ಪಡೆಯೋದ್ರ ಮೂಲಕ ಆಯುಷ್ಮಾನ್ ಭಾರತ್ ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ ಇರತಕ್ಕಂಥದ್ದು. ಇದೆಲ್ಲದು ಪ್ರೆಸೆಂಟ್ ಏನಪ್ಪ ಅಂದರೆ ಆಯುಷ್ಮಾನ್ ಭಾರತ್ ಯೋಜನೆ ಮೂಲಕ ಲಭ್ಯ ಇರುವಂತಹ ಮಾಹಿತಿ ಫ್ರೆಂಡ್ಸ್. ಸೊ ಆತ್ಮೀಯರೇ, ಈಗ ನೋಡ್ರಿ, ಈ ಎಷ್ಟೆಲ್ಲ ಸೌಲಭ್ಯಗಳನ್ನು ಒಳಗೊಂಡು ಸರ್ಕಾರ ಏನು ಮಾಡಿದ, ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಜಾರಿ ತೊಗೊಂಡು ಬಂದದ. ಸರ್ಕಾರದ ಯಾವುದೇ ಯೋಜನೆಗಳು ಯಶಸ್ಸಾಗಬೇಕಾಗಿತ್ತಂದರೆ ಆ ಯೋಜನೆಯಲ್ಲಿರುವಂತಹ ಮಾಹಿತಿಯನ್ನು ಜನಸಾಮಾನ್ಯರಿಗೆ ತಲುಪಿಸುವಂತಹ ಕೆಲಸ ಆಗಬೇಕು. ಹಾಗಿದ್ದಾಗ ಮಾತ್ರ ಯೋಜನೆ ಯಶಸ್ಸಾಗ್ತದೆ. ನೋಡ್ರಿ, ನಾಳೆ ಇದು ಯೋಜನೆಯನ್ನು ಯಶಸ್ಸು, ಅದರ ಕೊರತೆ, ಅದರ ಬಗ್ಗೆ ಆನಂತರ ಚರ್ಚೆ ಮಾಡೋಣ. ಆದರೆ ನಾವೀಗ ಈ ಯೋಜನೆಯನ್ನು ಏನು ಮಾಡೋಣ, ಎಕ್ಸಾಮ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾತ್ರ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು ಫ್ರೆಂಡ್ಸ್. ಇಷ್ಟುವರೆಗೂ ಏನು ನಾನು ಇದುವರೆಗೂ ಚರ್ಚೆ ಮಾಡಿದ್ದೀನಲ್ಲ ಈ ಯೋಜನೆ ಬಗ್ಗೆ, ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ನೀವು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡಿದ್ದಾನೆ. ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳ್ತಾನೆ, ಆ ಕ್ವಶನ್ಗೆ ತಕ್ಕ ಹಾಗೆ ನೀವು ಆನ್ಸರ್ ಮಾಡ್ಕೊತ ಹೋದ್ರಿ ಅಂದರೆ ಬಹುಶಃ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಒಂದು ಏನಾದರೂ ಸಾರ್ಥಕತೆ ಸಿಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಈ ಒಂದು ಯೋಜನೆ ಮೂಲಕ ನಿಮ್ಗೆ ಸಣ್ಣ PC PSI ಸಣ್ಣ PC ಎಕ್ಸಾಮು ಮತ್ತು SD ಎಕ್ಸಾಮ್ನಿಂದ ಹಿಡ್ಕೊಂಡು KS ನಂತಹ ಎಕ್ಸಾಮ್ಗಳವರೆಗೆ ಯಾವ ರೀತಿ ಕ್ವಶನ್ಸನ್ನು ನಿಮ್ಗೆ ಫ್ರೇಮ್ ಮಾಡ್ಬೋದು ಅನ್ನೋದನ್ನು ಒಂದು ಸಣ್ಣ ಪ್ರಯತ್ನದ ಮೂಲಕ ಕ್ವಶನ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಆ ಥರದ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳೋಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಪ್ರಶ್ನೆಗಳಿಗೆ ಹೋಗೋದಕ್ಕಿಂತ ನಾನು ಪೂರ್ವದೊಳಗೆ ಇನ್ನು PSI ಆಸ್ಪಿರೆಂಟ್ಗಳು ಪ್ರಬಂಧದ ದೃಷ್ಟಿಕೋನದೊಳಗೆ ಚರ್ಚೆ ಮಾಡೋದಾದರೆ ಫ್ರೆಂಡ್ಸ್, ಇಷ್ಟೆಲ್ಲ ವಿಷಯಾಂಶಗಳನ್ನು ನೀವು ಅಲ್ಲಿ ಚರ್ಚೆ ಮಾಡೋದ್ರ ಜೊತೆಗೆ ಈ ಯೋಜನೆಯಿಂದ ಏನು ಅನುಕೂಲಗಳಿದಾವೆ ಅನ್ನೋದನ್ನು ನಾವು ಒಂದು ಸ್ವಲ್ಪ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಈ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲಗಳಿದಾವಲ್ಲ ಅವುಗಳನ್ನು ಒಂದು ಸ್ವಲ್ಪ ಆಲೋಚನೆ ಬರೆಯೋದಕ್ಕೆ ಸಾಧ್ಯ ಆಗಬೇಕು. ಜೊತೆಗೆ ಈ ಯೋಜನೆಗೆ ಸರ್ಕಾರ ಪರಿಣಾಮಕಾರಿ ಜಾರಿ ತರಬೇಕಾಗಿತ್ತಂದರೆ ಈ ಯೋಜನೆಯಿಂದ ಆಗ್ತಕ್ಕಂಥ ಅನಾನುಕೂಲಗಳು ಅಂತಂದೇಳಿ ಚರ್ಚೆ ಮಾಡಲಿಕ್ಕೆ ಹೋಗಬಾರ್ದು. ಸರ್ಕಾರ ಯಾವುದೇ ಕಾಯ್ದೆಯನ್ನಾಗಿರೋ ತಿದ್ದುಪಡಿ ತೊಗೊಂಬರಲಿ, ಸರ್ಕಾರ ಯಾವುದೇ ಯೋಜನೆ ಏನಾದರೂ ತೊಗೊಂಡು ಬರಲಿ, ಅದು ಸರ್ಕಾರ ಯಾವುದೇ ಇರಲಿ, ಅದರ ಮುಖ್ಯ ಉದ್ದೇಶ ಒಳಿತಾಯ ಆಗಿರ್ತದೆ. ಆ ಒಳಿತಾಯ ಇರ್ತದೆ ಅನ್ನೋದನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವು ಬರೀಬೇಕು. ಸರ್ಕಾರವನ್ನು ಟೀಕೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಹಾಗಾಗಿ ಕೆಲವೊಂದು ಸರ್ಕಾರದ ಕ್ರಮಗಳೇನಾಗಿರ್ತವಪ್ಪ ಅಂತಂದರೆ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಇರ್ತವೆ. ಅದರಲ್ಲಿ ಅನಾನುಕೂಲ ಇದ್ದಾವೆ ಅಂತೇಳಿ ನಾವು ಚರ್ಚೆ ಮಾಡ್ಬೋದು. ಈ ಯೋಜನೆ ಬಗ್ಗೆ ಏನಾದರೂ ನಿಮಗೆ ಅನಾನುಕೂಲ ಅಂತ ಅಥವಾ ಏನಾದರೂ ಅನ್ನಿಸ್ತಾ ಇತ್ತಂತಂದರೆ ನೀವೇನಲ್ಲಿ ಪದ ಬಳಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ ಪ್ರಬಂಧಗಳಲ್ಲಿ ಅಂತಂದರೆ ಈ ಯೋಜನೆಯನ್ನು ಜಾರಿಗೊಳಿಸುವಲ್ಲಿ ಸರ್ಕಾರಕ್ಕಿರುವ ಸವಾಲುಗಳು ಅಂತಂದೇಳಿ ಪದ ಬಳಕೆ ಮಾಡಿ ನೀವು ಏನು ಅನಾನುಕೂಲ ಅಂತ ಬಿಂಬಿಸ್ತವಲ್ಲ ಅವೆಲ್ಲವನ್ನು ಬರೆಯೋಕ್ಕೆ ಪ್ರಯತ್ನ ಮಾಡಿರಿ. ಹಾಗೆ ಈ ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ಆಯುಷ್ಮಾನ್ ಭಾರತ್ ಯೋಜನೆಗೂ ಕೂಡ ಸಾಕಷ್ಟು ಸವಾಲುಗಳಿದ್ದಾವೆ. ಆ್ಯಕ್ಚುಲಿ ಸರ್ಕಾರ ಇವತ್ತೇನಾಗ್ತಿದೆ ಅಂದರೆ ಅನುಕೂಲಕ್ಕೆ ತೊಗೊಂಡು ಬಂದರೆ ಅದರ ಅನಾನುಕೂಲತೆಗಳೇ ಹೆಚ್ಚಾಗ್ತಾ ಇರೋದು ಅದೊಂದು ದೊಡ್ಡ ಕರ್ಮ. ಪ್ರಸ್ತುತ ದಿನಮಾನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಕೂಡ. ಏನಾಯಿತು, ಈ ಯೋಜನೆ ಏನಾಗ್ತಿದೆ ಅಂತಂದರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಸಾಕಷ್ಟು ದುರುಪಯೋಗ ಆಗ್ತಾ ಇರುವಂಥದ್ದು. ಇತ್ತೀಚಿನ ದಿನಮಾನಗಳಲ್ಲಿ ನಾವಿಲ್ಲಿ ಗಮನಿಸ್ತಾ ಇರುವಂಥದ್ದು ಒಂದು ಅಂಶ ಏನು ಅಂತಂದರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಯೋಜನೆ ಬರೋಕ್ಕಿಂತ ಮುಂಚೆನೇ ಚಿಕಿತ್ಸೆ ಸೌಲಭ್ಯವನ್ನು ಪಡ್ಕೊಂಡಿರುವಂತಹ ಎಷ್ಟೋ ಫಲಾನುಭವಿಗಳಿದ್ದಾರೆ. ಆ ಫಲಾನುಭವಿಗಳಿಂದನೂ ಕೂಡ ದುಡ್ಡು ತಗೊಳ್ತಾರೆ. ಆ ಫಲಾನುಭವಿಗಳು ಇವತ್ತು ನಮ್ಮಲ್ಲಿ ಉಚಿತವಾಗಿ ಚಿಕಿತ್ಸೆ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ಆ ಬಿಲ್ಗಳನ್ನು ಅಲ್ಲಿ ಪಾಸ್ ಮಾಡೋದ್ರ ಮೂಲಕ ಸರ್ಕಾರದಿಂದನೂ ಕೂಡ ಅನುದಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಹೀಗಾಗಿ ಈ ರೀತಿಯಾಗಿ ಕೆಲವೊಂದು ಖಾಸಗಿ ಆಸ್ಪತ್ರೆಗಳು ಏನು ಮಾಡ್ತವೆ, ಈ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ಹರಿಯಾಣದಲ್ಲಿ ದಾಖಲಾಗಿರುವಂತಹ ಕೆಲವೊಂದು ಮಾಹಿತಿ, ಒಂದು ಸರ್ಕಾರಿ ಖಾಸಗಿ ಆಸ್ಪತ್ರೆ, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡೋಂಗಿಲ್ಲ, ಆ ಖಾಸಗಿ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ವ್ಯವಸ್ಥೆನೇ ಇಲ್ಲ. ಆದರೂ ಸಹ ಅಲ್ಲಿ ಯಾವುದೋ ಒಂದು ರೋಗಿಗೆ ಡಯಾಲಿಸಿಸ್ ವ್ಯವಸ್ಥೆಗೊಳಗಾಗಿ 2 ಲಕ್ಷ ರೂಪಾಯಿ ವೆಚ್ಚ ಆಗಿದೆ ಅಂತಂದರೆ ಬಿಲ್ ತೋರಿಸಿ ಆ ನಂತರ ಅಲ್ಲಿರ್ತಕ್ಕಂಥ ಒಂದು ಸರ್ಕಾರದಿಂದ ಈ ಅನುದಾನವನ್ನು ಬಿಡುಗಡೆ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಲಭ್ಯ ಇದ್ದಾವೆ. ಆದರೆ ಆ ಆಸ್ಪತ್ರೆ ಲೈಸೆನ್ಸ್ ಕೂಡ ರದ್ದು ಮಾಡಿದರೆ ಅದು ಸೆಕೆಂಡ್ರಿ. ನೋಡಿರಿ, ಒಂದು ಯೋಜನೆ ಒಳಿತಿದೆ ಅಂತಂದರೆ ಅದಕ್ಕೆ ಸವಾಲುಗಳು ಕೂಡ ಇರ್ತಕ್ಕಂಥದ್ದೇ ಫ್ರೆಂಡ್ಸ್. ನೀವೀಗ ಇತರದ ಸವಾಲುಗಳನ್ನು ಎಸ್ಸೆಗಳೆಲ್ಲ ಬಿಂಬಿಸಿರಿ ಅಂತಂತಂದರೆ ಅದಕ್ಕೆ ಪರಿಹಾರನೂ ಕೂಡ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು. ಇದಕ್ಕೆ ಪರಿಹಾರ ಅಂದರೆ ಸರ್ಕಾರ ಇಷ್ಟೆಲ್ಲ ಯೋಜನೆ ತೊಗೊಂಡು ಬಂದವಂದರೆ ಈ ಸವಾಲುಗಳನ್ನ ಹೆದರಿಸಲೇಬೇಕಲ್ಲ.
ಈ ಸವಾಲುಗಳನ್ನು ಹೆದರಿಸೋದಕ್ಕೆ ನೀವೇನು ಸಲಹೆ ಕೊಡ್ಬೋದು ನೋಡ್ರಿ. ಈ ರೀತಿಯಾದಂತಹ ಯೋಜನೆಯ ದುರುಪಯೋಗ ಪಡೆದುಕೊಳ್ಳುವಂತಹ ಸಂದರ್ಭಗಳು ಪತ್ತೆಯಾದಲ್ಲಿ ಕಠಿಣವಾದ ಮತ್ತು ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ಯೋಜನೆಯನ್ನು ಯಶಸ್ಸನ್ನುಗೊಳಿಸೋದಕ್ಕೆ ಸರ್ಕಾರ ಪ್ರಯತ್ನಿಸಬೇಕು ಅಂತೇಳಿ ನೀವು ಸಲಹೆಗಳನ್ನು ಕೊಡೋದ್ರ ಮೂಲಕ ನಿಮ್ಮ ಎಸ್ಸೆಯನ್ನು ಅಥವಾ ನಿಮ್ಮ ಪ್ರಬಂಧವನ್ನು ಉತ್ತಮಗೊಳಿಸ್ಬೋದು. ಸೊ ಫ್ರೆಂಡ್ಸ್, ಇಷ್ಟರವರೆಗೆ ನಾನು ಆಯುಷ್ಮಾನ್ ಭಾರತ್ ಯೋಜನೆಯ ಹಿನ್ನೆಲೆ, ಆಯುಷ್ಮಾನ್ ಭಾರತ್ ಯೋಜನೆಯ ಜಾರಿ ಉದ್ದೇಶ, ಆಮೇಲೆ ಇದರಲ್ಲಿರುವಂತಹ ವ್ಯವಸ್ಥೆ, ಈ ಯೋಜನೆಯ ಗುರಿ, ಈ ಎಲ್ಲವನ್ನು ಇಟ್ಕೊಂಡು ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈ ಯೋಜನೆಯ ಬಗ್ಗೆ ಇರುವಂತಹ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಹುಶಃ ಇದು ಪ್ರಾರಂಭದಿಂದ ಇಲ್ಲಿಯವರೆಗೂ ಕಂಟಿನ್ಯೂಸ್ಲಿ ನೋಡ್ಕೊಂಡು ಬಂದಿದ್ರಿ ಅಂತಂದರೆ ಈ ಯೋಜನೆ ಮೇಲೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು. ನಾಳೆ ಈ ಯೋಜನೆಯನ್ನು ಒಂದು ಮಾರ್ಕ್ಸ್ಗೆ MCQ ಆಧಾರದ ಮೇಲೆ ಆದರೂ ಕೇಳಿ ಅಥವಾ PSIಗೆ essay ಆಧಾರದಲ್ಲಿ ಆದರೂ ಕೇಳಿ ಈ ಯೋಜನೆ ಬಗ್ಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಫ್ರೆಂಡ್ಸ್. ಸೊ ಈ ಯೋಜನೆ ಬಗ್ಗೆ ನಾನು ಕೊಟ್ಟಿರುವಂತಹ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇದು ನನ್ನ ಈ ಯೂಟ್ಯೂಬ್ ಚಾನಲ್ನ ಮೂಲಕ ಮೊದಲನೇ ಪ್ರಯತ್ನ. ಈ ಸ್ಟೇಟ್ ಇಂಪಾರ್ಟೆಂಟ್ ಅಂತಂದರೆ ಕೇವಲ ಭಾರತ ಮತ್ತು ಕರ್ನಾಟಕ ಸರ್ಕಾರದ ಯೋಜನೆಗಳು ಅಷ್ಟೇ ಆಗಿರೋಂಗಿಲ್ಲ. ಈ ಯೋಜನೆ ಮೂಲಕ ನಾನು ಅಂದರೆ ಈ ಸ್ಟೇಟ್ ಇಂಪಾರ್ಟೆಂಟ್ ಯೂಟ್ಯೂಬ್, ಆ್ಯಕ್ಚುಲಿ ಸ್ಟೇಟ್ ಇಂಪಾರ್ಟೆಂಟ್ ಅನ್ನುವಂಥದ್ದು ನಾನು ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಬೋಧನೆ ಮಾಡುವಂತಹ ವಿಷಯ, ಅದನ್ನೇ ಇಟ್ಕೊಂಡೆ ನನ್ನ ಚಾನಲನ್ನು ಪ್ರಾರಂಭ ಮಾಡ್ಕೊಂಡಿರೋದು. ಈ ಒಂದು ಸ್ಟೇಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಮೂಲಕ ನಾವೇನು ತಿಳ್ಕೊಳ್ಬೋದು ಅಂತಂದರೆ ಕರ್ನಾಟಕ ರಾಜ್ಯದ ಪ್ರಚಲಿತ ಘಟನಾವಳಿಗಳನ್ನು ಕುರಿತು ಚರ್ಚೆ ಮಾಡ್ಕೊಳ್ಳೋಣ, ಕರ್ನಾಟಕದ ಜಾಗ್ರಫಿ ಚರ್ಚೆ ಮಾಡೋಣ, ಆಮೇಲೆ ಕರ್ನಾಟಕದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜಾರಿ ತಂದಿರುವ ಮತ್ತು ಕರ್ನಾಟಕಕ್ಕೆ ಅಪ್ಲೈ ಆಗುವಂಥ ಕೆಲವೊಂದು ಕಾಯ್ದೆಗಳನ್ನು ಬಗ್ಗೆ ಚರ್ಚೆ ಮಾಡೋಣ. ಮುಖ್ಯವಾಗಿ ಕರ್ನಾಟಕದ ಜೈವಿಕ ಸಂಪತ್ತು, ಅರಣ್ಯ, ಬಯೋಡೈವರ್ಸಿಟಿ ಇವೆಲ್ಲವನ್ನು ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡೋಣ ಫ್ರೆಂಡ್ಸ್. ಇವುಗಳ ಜೊತೆಗೆ ನಿರಂತರವಾಗಿ ಪಾಠ ಮಾಡ್ಕೊತ ಸಮಯ ಉಳಿದಂಗೆಲ್ಲ ಏನಾದರೂ ಪ್ರಮುಖವಾದಂತಹ ಪ್ರಚಲಿತ ಘಟನಾವಳಿಗಳು ಬಂದು ಅಂತಂದರೆ ಅವುಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಈಗ ಇವತ್ತು ಉದಾಹರಣೆ ಅಂತಂದರೆ ಇವತ್ತಿದೆ ನೋಡ್ರಿ, ಮರಾಠ ಮೀಸಲಾತಿ ನಿಷೇಧ ಅನ್ನೋದ್ರ ಬಗ್ಗೆ ಇವತ್ತೊಂದಿಷ್ಟು ಚರ್ಚೆ ಇದೆ. ಬಹುಶಃ ಇವತ್ತಿಲ್ಲ ನಾಳೆದೊಳಗೆ ನಾನು ಅದರ ಬಗ್ಗೆ ತೊಗೊಂಡು ನನ್ನ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ, ಸುದೀರ್ಘವಾಗಿ ಚರ್ಚೆ ಮಾಡ್ತೇನೆ. ಇವುಗಳ ಜೊತೆಗೆ ನನ್ನಿಂದ ನೀವು ಯಾವ ರೀತಿಯ ವಿಷಯಗಳನ್ನು ಬೋಧನೆ ಕೇಳೋದಕ್ಕೆ ಆಸೆ ಪಡ್ತೀರೋ ಅವುಗಳ ಬಗ್ಗೆ ಒಂದು ಸ್ವಲ್ಪ ಕಮೆಂಟ್ನೊಳಗೆ ಮಾಹಿತಿ ಕೊಡ್ರಿ. ಯಾವ ವಿಷಯ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತಂದೇಳಿ ಮಾಹಿತಿ ಕೊಟ್ಟರೆ ಆ ವಿಷಯದ ಕಡೆ ಹೆಚ್ಚು ಗಮನ ಕೊಡ್ತೀನಿ ಫ್ರೆಂಡ್ಸ್. ಸೊ ಈ ಒಂದು ಯೋಜನೆಯ ಬಗ್ಗೆ ಇರುವಂಥ ಮಾಹಿತಿ ನಿಮಗೆಲ್ಲರಿಗೂ ಅನುಕೂಲ ಆಗಿದೆ ಅಂದ್ಕೊತೀನಿ. ಸರಿ, ಹಾಗಾದರೆ ಈ ಯೋಜನೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಈ ರೀತಿಯಾಗಿರ್ತಕ್ಕಂಥದ್ದು. ಆದರೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ, ಸರಿಯಾಗಿ ಗಮನಿಸ್ರಿ. ಮೊದಲನೇ ಪ್ರಶ್ನೆ, ಆಯುಷ್ಮಾನ್ ಭಾರತ್ ಯೋಜನೆಯು ಎಷ್ಟರಲ್ಲಿ ಜಾರಿಗೆ ಬಂದಿತ್ತು? ಆಯುಷ್ಮಾನ್ ಭಾರತ್ ಯೋಜನೆಯು ಎಷ್ಟರಲ್ಲಿ ಜಾರಿಗೆ ಬಂದಿತ್ತು? ಮೊದಲನೇ ಪ್ರಶ್ನೆಗೆ ಉತ್ತರ ಈ ರೀತಿಯಾಗಿದೆ. ಆಪ್ಷನ್ ಸರಿಯಾಗಿ ಗಮನಿಸ್ರಿ. 25ನೇ ಸೆಪ್ಟೆಂಬರ್ 2018, 15ನೇ ಆಗಸ್ಟ್ 2018, 28ನೇ ಫೆಬ್ರವರಿ 2018, 20ನೇ ಮಾರ್ಚ್ 2018. ಎಸ್ ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಮೊದಲನೇ ಆಪ್ಷನ್ 25ನೇ ಸೆಪ್ಟೆಂಬರ್ 2018 ಈ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ. ದೆನ್ ಎರಡನೇ ಪ್ರಶ್ನೆ ಈ ರೀತಿಯಾಗಿರ್ತಕ್ಕಂಥದ್ದು. ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಪ್ರಸ್ತುತ ಯಾವ ಯೋಜನೆಯಾಗಿ ಮರುನಾಮಕರಣಗೊಳಿಸಲಾಗಿದೆ? ಅಂದರೆ ಆಯುಷ್ಮಾನ್ ಭಾರತ್ ಯೋಜನೆಯು ಮರುನಾಮಕರಣಗೊಂಡಿರುವುದು ಮೊದಲನೇದು ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ, ಎರಡನೇದು ಮುಖ್ಯಮಂತ್ರಿ ಜನ ಆರೋಗ್ಯ ಯೋಜನೆ, ಮೂರನೇದು ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ನಾಲ್ಕನೇದು ರಾಷ್ಟ್ರೀಯ ಸ್ವಾಸ್ಥ್ಯ ಭೀಮಾ ಅಭಿಯಾನ ಅಂತಂದೇಳಿ. ಸೊ ಇಲ್ಲಿ ಸರಿಯಾದ ಉತ್ತರ, ಇಲ್ಲಿನೂ ಕೂಡ ಸರಿಯಾದ ಉತ್ತರ ಯಾವುದಾಗ್ತದೆ? ಮೊದಲನೇ ಆಪ್ಷನ್ ಪ್ರಧಾನಮಂತ್ರಿ ಜನ ಆರೋಗ್ಯ ಅಭಿಯಾನ ಎನ್ನುವ ಹೆಸರಿನ ಮೂಲಕ ಈ ಯೋಜನೆ ಜಾರಿ ಬಂದಿರತಕ್ಕಂಥದ್ದು ಫ್ರೆಂಡ್ಸ್. ಸೊ ಎಲ್ಲರೂ ಈ ಪ್ರಶ್ನೆಗಳನ್ನು ಗಮನಿಸ್ತಾ ಇದ್ದರೆ ಅಥವಾ ಯೋಜನೆ ಚೆನ್ನಾಗಿ ಅರ್ಥ ಆಗಿತ್ತು ಅಂತಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಆಪ್ಷನ್ಗೆ ಸರಿಯಾದ ಉತ್ತರವನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡಿರಿ ಫ್ರೆಂಡ್ಸ್. ದೆನ್ ಮೂರನೇ ಪ್ರಶ್ನೆ ಈ ರೀತಿಯಾಗಿರ್ತಕ್ಕಂಥದ್ದು. ಮೂರನೇ ಪ್ರಶ್ನೆ, ಈ ಆಯುಷ್ಮಾನ್ ಭಾರತ್ ಯೋಜನೆಯ ಅಡಿ ಬರುವ ಅರ್ಹತಾ ರೋಗಿಗಳಿಗೆ ವಾರ್ಷಿಕ ಎಷ್ಟು ವೆಚ್ಚದ ಚಿಕಿತ್ಸಾ ಸೌಲಭ್ಯವನ್ನು ಒದಗಿಸಿಕೊಡಲಾಗುತ್ತದೆ? ಆಪ್ಷನ್ ಈ ರೀತಿಯಾಗಿದೆ, ಕರೆಕ್ಟಾಗಿ ಗಮನಿಸ್ರಿ ಫ್ರೆಂಡ್ಸ್. ಮೊದಲನೇ ಆಪ್ಷನ್ 3 ಲಕ್ಷ ರೂಪಾಯಿ, ಎರಡನೇದು 5 ಲಕ್ಷ, ಮೂರನೇದು 2 ಲಕ್ಷ, ನಾಲ್ಕನೇದು 1.50 ಲಕ್ಷ. ಸೊ ಇಲ್ಲಿ ಈ ಯೋಜನೆಯಡಿ ಅರ್ಹತಾ ರೋಗಿಗಳಿಗೆ ವಾರ್ಷಿಕ 5 ಲಕ್ಷ ರೂಪಾಯಿ ವೆಚ್ಚದ ಉಚಿತ ಆರೋಗ್ಯ ಸೇವೆಯನ್ನು ಒದಗಿಸಿಕೊಡ್ತಕ್ಕಂಥದ್ದು ಫ್ರೆಂಡ್ಸ್, ನೆನ್ಪಿಟ್ಕೊಳ್ರಿ. ಇನ್ನು 1.5 ಲಕ್ಷ ಅಂತಂದರೆ ಸಾಮಾನ್ಯ ರೋಗಿಗಳಿಗೆ ಇಲ್ಲೇನಾಗ್ತದೆ 1.5 ಲಕ್ಷ ಅಂದರೆ 1.50 ಲಕ್ಷ ರೂಪಾಯಿ ವೆಚ್ಚದ ಉಚಿತ ಆರೋಗ್ಯ ಸೇವೆಯನ್ನು ಒದಗಿಸಿಕೊಡ್ತಕ್ಕಂಥದ್ದು. ದೆನ್ ನೆಕ್ಸ್ಟು ನಾಲ್ಕನೇ
4ನೇ ಪ್ರಶ್ನೆ ಈ ರೀತಿಯಾಗಿದೆ. ಆಯುಷ್ಮಾನ್ ಭಾರತ್ ಯೋಜನೆಯ ಪ್ರಸ್ತುತ CEO ಆಗಿ ಯಾರನ್ನು ನೇಮಕ ಮಾಡಲಾಗಿದೆ? ಪ್ರಸ್ತುತ CEO ಆಗಿ ಯಾರನ್ನು ನೇಮಕ ಮಾಡಲಾಗಿದೆ? ಆಪ್ಷನ್ ಈ ರೀತಿಯಾಗಿದೆ, ಸರಿಯಾಗಿ ಗಮನಿಸ್ರಿ. ಇಂದು ಭೂಷಣ್, ಅನಿರುದ್ಧ್ ಚೌಧರಿ, ಸುಮಿತ್ರಾ ಮಹಾಜನ್ ಮತ್ತು ಅಮಿತಾಬ್ ಬಚ್ಚನ್ ಅಂತೇಳಿ. ಸೊ ಇಲ್ಲಿ ಸರಿಯಾದ ಉತ್ತರ ಫ್ರೆಂಡ್ಸ್ ಮೊದಲನೇ ಆಪ್ಷನ್ ಇಲ್ಲಿಂದು ಸಹ. ಸೊ ಪ್ರಸ್ತುತ ಆಯುಷ್ಮಾನ್ ಭಾರತ್ ಯೋಜನೆಯ CEO ಆಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂದರೆ ಇಂದು ಭೂಷಣ್ ರವರನ್ನು ನೇಮಕ ಮಾಡಲಾಗಿರ್ತಕ್ಕಂಥದ್ದು ಫ್ರೆಂಡ್ಸ್. ಇಷ್ಟಲ್ಲದೆ ಮತ್ತು ಈ ಯೋಜನೆ ಮೇಲೆ ಏನಾದರೂ KS ನಂಥ ಎಕ್ಸಾಮ್ಗಳಲ್ಲಿ ಕಾನ್ಸೆಪ್ಟ್ ಬೇಸ್ಡ್ ಏನಾದರೂ ಪ್ರಶ್ನೆ ಕೇಳಿದ ಅಂದರೆ ಯಾವ ರೀತಿ ಕೇಳಬಹುದು ಅಂತ ಅನ್ನೋದಾದರೆ ಸರಿಯಾಗಿ ಗಮನಿಸ್ರಿ. ಆಯುಷ್ಮಾನ್ ಭಾರತ್ ಯೋಜನೆಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಪ್ರಶ್ನೆ ಕೇಳ್ತಾನೆ. ಸೊ ಮೊದಲನೇ ಹೇಳಿಕೆ, ಈ ಯೋಜನೆಯ ಅತಿ ಮುಖ್ಯ ಉದ್ದೇಶ ಅಂದರೆ ಈ ಹೇಳಿಕೆಗಳು ಯಾವ ರೀತಿ ಇರ್ಬೋದು ಅಂತಂದರೆ, ಮೊದಲನೇ ಹೇಳಿಕೆ ಗಮನಿಸ್ರಿ. ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಪ್ರಸ್ತುತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಎಂದು ಜಾರಿಗೆ ತರಲಾಗಿದೆ. ಮೊದಲನೇ ಹೇಳಿಕೆ. ಈ ಯೋಜನೆಯಡಿ ಭಾರತದ ಆದ್ಯತಾ ವಲಯದ ಕುಟುಂಬ ವರ್ಗಗಳಿಗೆ ವಾರ್ಷಿಕ 5 ಲಕ್ಷ ರೂಪಾಯಿ ವೆಚ್ಚದ ಚಿಕಿತ್ಸಾ ಸೌಲಭ್ಯವನ್ನು ಒದಗಿಸಿಕೊಡಲಾಗುತ್ತದೆ. ಎಸ್, ಎರಡನೇ ಹೇಳಿಕೆ. ದೆನ್ ಮೂರನೇ ಹೇಳಿಕೆ, ಭಾರತದ ಸಾಮಾಜಿಕ ಮತ್ತು ಆರ್ಥಿಕ ಜಾತಿ ಸಮೀಕ್ಷೆಯ ಆಧಾರದ ಮೇಲೆ ಭಾರತದ 10 ಕೋಟಿ ಕುಟುಂಬಗಳಿಗೆ ಮತ್ತು ಅಥವಾ 50 ಕೋಟಿ ಜನಸಾಮಾನ್ಯರಿಗೆ ಮುಂದಿನ 5 ಆರ್ಥಿಕ ವರ್ಷಗಳಲ್ಲಿ ಉಚಿತ ಆರೋಗ್ಯ ಸೇವೆಯನ್ನು ಒದಗಿಸುವುದು. ಇದು ಮೂರನೇ ಹೇಳಿಕೆ. ಸೊ ಈ 3 ಹೇಳಿಕೆಗಳನ್ನು ದೃಷ್ಟಿಕೋನದಲ್ಲಿಟ್ಕೊಂಡು ಆಪ್ಷನ್ ಕೊಡಬಹುದು ನಿಮಗೆ ಈ ರೀತಿಯಾಗಿ. 1ನೇ ಹೇಳಿಕೆ ಸರಿ, 1 ಮತ್ತು 2ನೇ ಹೇಳಿಕೆ ಸರಿ, 3ನೇ ಹೇಳಿಕೆ ಸರಿ, ಅಥವಾ ಮೇಲಿನ ಎಲ್ಲ ಹೇಳಿಕೆಗಳು ಸರಿ ಅಂತ ಬಂದಾಗ ಈ ಯೋಜನೆಯನ್ನು ಸರಿಯಾಗಿ ನೀವು ಅರ್ಥೈಸ್ಕೊಂಡಿದ್ರೆ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ? 4ನೇ ಆಯ್ಕೆ, ಮೇಲಿನ ಎಲ್ಲ ಹೇಳಿಕೆಗಳು ಸರಿ ಅನ್ನುವಂಥದ್ದು. ಎಸ್, ಧನ್ಯವಾದಗಳು ಫ್ರೆಂಡ್ಸ್. ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಈ ಒಂದು ಟಾಪಿಕನ್ನು ಇಟ್ಕೊಂಡು ನಾನು ಮುಂದೆ ಹೇಗೆ ನಿಮ್ಮ ವಿಷಯವನ್ನು ಚರ್ಚೆ ಮಾಡ್ತೀನಿ ಅನ್ನೋದನ್ನು ನಾನು ಇವತ್ತು ಮೊದಲನೇದಾಗಿ ಸ್ವಲ್ಪ ಸುದೀರ್ಘವಾಗಿಯೇ ಚರ್ಚೆ ಮಾಡಿದ್ದೇನೆ. ಮುಂದಿನ ತರಗತಿಗಳಲ್ಲಿ ಇದೇ ರೀತಿಯಾಗಿ ಒಂದು ಯಾವುದಾದ್ರೂ ವಿಷಯ ತೊಗೊಂಡಿದ್ದೆ ಅಂತಂದರೆ ಆ ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೊಟ್ಕೊಂಡು ಅದ್ರ ಮೇಲೆ ನೀವು ಎಷ್ಟು ಚೆನ್ನಾಗಿ ಅರ್ಥೈಸ್ಕೊಂಡಿದ್ದೀರ ಅನ್ನೋದ್ರ ಬಗ್ಗೆ ವಿಷಯಗಳನ್ನು ತಿಳಿಸ್ಕೊತಾ ಹೋಗ್ತೇನೆ ಫ್ರೆಂಡ್ಸ್. ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಮತ್ತು ವಿದ್ಯಾರ್ಥಿನಿ ಸಹೋದರಿಯರೇ, ಇವತ್ತಿನ ಈ ತರಗತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಅಥವಾ ಇದರಿಂದ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಅನುಕೂಲ ಇದೆ ಅನ್ನೋದಾದರೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನನ್ನು ನೀವು ಒತ್ತೋದ್ರ ಮೂಲಕ ಆ ರೀತಿ ಮಾಡಿದರೆ ನನ್ನ ಮುಂದಿನ ತರಗತಿಗಳು ಯಾವುದೇ ವಿಡಿಯೋಗಳಿತ್ತನಪ್ಪ ಅಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದರ ಸದುಪಯೋಗವನ್ನು ಪಡ್ಕೋಬೋದು. ಈ ತರಗತಿಗಳು ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದ್ರ ಮೂಲಕ ಎಷ್ಟು ಹೆಚ್ಚು ನೀವು ಸಬ್ಸ್ಕ್ರೈಬರ್ಸ್ ಆದಷ್ಟು ಬೇಗ ಆಗ್ತಿರೋ ಅಷ್ಟು ಬೇಗ ನಾನು ನಿಮ್ಮ ಮುಂದೆ ಲೈವ್ ತರಗತಿಗಳಲ್ಲಿ ಬಂದು ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಐ ಹೋಪ್ ದ್ಯಾಟ್ ಯು ವುಡ್ ಅಂಡರ್ಸ್ಟುಡ್ ದಿಸ್ ಸಬ್ಜೆಕ್ಟ್ ಫ್ರೆಂಡ್ಸ್. ನನಗೆ ನಂಬಿಕೆ ಇದೆ. ನನಗೆ ಆಫ್ಲೈನ್ ತರಗತಿಗಳಿಗೆ ಯಾವ ರೀತಿಯಾದಂತಹ ಬೆಂಬಲವನ್ನು ನೀಡಿದಿರೋ ಆನ್ಲೈನ್ ತರಗತಿಗಳು ಕೂಡ ಹಾಗೆ ಬೆಂಬಲ ನೀಡ್ತೀರಿ ಅಂತ ಭಾವಿಸಿದ್ದೀನಿ. ಈ ಒಂದು ಯೂಟ್ಯೂಬ್ ಚಾನಲ್ನ ಪ್ರಯತ್ನ ತುಂಬ ಹೆಚ್ಚಾಗಿ ಪ್ರೋತ್ಸಾಹ ನೀಡೋದರಲ್ಲಿ ಪ್ರಮುಖವಾಗಿ ಈಗ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಮೂಲಕ ರಾಜ್ಯಾದ್ಯಂತ ಮನೆ ಮಾತಾಗಿರುವಂತಹ ಹಿಸ್ಟ್ರಿಯಲ್ಲಿ ಸಿದ್ದಣ್ಣ ದಳವಾಯಿ ಗುರುಗಳು ತುಂಬ ನೆರವು ನೀಡಿದ್ದಾರೆ. ಅದರ ಜೊತೆಗೆ ನಾನು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ತುಂಬ ನೆರವನ್ನು ಒದಗಿಸ್ಕೊಟ್ಟಿರುವಂತಹ ಹಿರಣ್ಣ ಪಟ್ಟಣ ಶೆಟ್ಟಿ ಅವರಿಗೂ ಕೂಡ ಇಲ್ಲಿ ನಾನು ಅವರನ್ನು ನೆನೆಸ್ಕೊಳ್ತಕ್ಕಂಥದ್ದು ತುಂಬ ಮುಖ್ಯ ಆಗ್ತಕ್ಕಂಥದ್ದು ಫ್ರೆಂಡ್ಸ್. ಮುಂದೆ ಈ ರೀತಿಯ ಪ್ರಯತ್ನಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದು ನಿಂತ್ಕೊಳ್ತಾನೆ. ಸೊ ಈ ವಿಷಯ ಇಷ್ಟ ಆಗಿದೆ ಅಂದ್ಕೊಂಡು ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಗುಡ್ ನೈಟ್, ಥ್ಯಾಂಕ್ ಯು.